ನನ್ನ ಲೈಫಲ್ಲಿ ಯಾವುದೇ ಥರ ರಿಗ್ರೆಟ್ಸ್ ಇಲ್ಲ ಅಣ್ಣ. ಫಸ್ಟ್ ಟೈಮ್ ನಿಮ್ಮ ಜೊತೆ ಇರೋಕ್ಕಾಗ್ತಿಲ್ಲ ಅಂತ ತುಂಬ ಬೇಜಾರಾಗ್ತಾ ಇದೆ. ಅತ್ತೆ, ಹಲೋ, ಅಣ್ಣ ಅವನು ಕಷ್ಟಪಟ್ಟು ಈ ಕುಟುಂಬನ ನಡೆಸಿದಾನೆ ಅಂತ ಅವನ ಬಗ್ಗೆ ನೀವ್ ಹೀಗೆಲ್ಲ ಮಾತಾಡ್ತಿದ್ದೀರಲ್ಲ, ಪಾಪ ಕಣ್ರೋ. ಅಮ್ಮನೂ ನಿಮ್ ತರನೇ ಮಾತಾಡ್ತಾ ಇದಾರೆ. ಸಾಕಿದ್ ಮಗನ್ ಮೇಲೆ ಅಷ್ಟೊಂದ್ ಯಾಕಪ್ಪ ಪ್ರೀತಿ? ನಾವಪ್ಪ ನಿಮ್ ಹೆತ್ಮಕ್ಳು, ನಮ್ಮನ್ನ ಪ್ರೀತಿ ಮಾಡಿ, ನಮ್ಮನ್ನ ಇಷ್ಟಪಡಿ. ನಿಮ್ಗೂ ಅಮ್ಮಂಗೂ ಏನ್ ಬೇಕಾದ್ರೂ ನಾವು ಕೊಡ್ತೀವಿ. ನೀವ್ ಎಷ್ಟೇ ಕೊಟ್ರು ಅದು ಅಭಿಗ್ ಸಮ ಆಗಲ್ಲ ಕಣ್ರೋ. ನೀವು ಕೊಡ್ಬೇಕು ಅಂತಿದ್ರೆ ಅಭಿನ ಕರ್ಕೊಂಬನ್ನಿ. ಅವನು ವಸು ಮಕ್ಕಳು ನಮ್ ಜೊತೆನೆ ಇರ್ಬೇಕು, ನಾವೆಲ್ಲರೂ ಒಟ್ಟಾಗಿರ್ಬೇಕು ಕಣ್ರೋ. ಸಾರಿ ಅಪ್ಪ, ಅದಾಗ್ದೇ ಇರೋ ಕೆಲ್ಸ. ಯಾಕೋ ಆಗೋದಿಲ್ಲ? ಆದ್ರೂ ಇಷ್ಟು ವರ್ಷ ನಾವೆಲ್ಲ ಒಟ್ಟಿಗೆ ಇದ್ವಿ ತಾನೆ. ನೀವೇನ್ರು ಅಭಿನ್ ಕರ್ಕೊಂಡ್ ಬರೋದು? ನಾನೇ ಹೋಗಿ ಕರ್ಕೊಂಡ್ ಬರ್ತೀನಿ. ಹಾ, ನಿಲ್ಲಿಯಪ್ಪ. ಅಪ್ಪ, ನೀವು ಅವನ್ನ ಕರ್ಕೊಂಡು ಬಂದ್ರೆ ನಾವೇ ಮನೆ ಬಿಟ್ಟು ಹೋಗ್ತೀವಿ. ಅಖಿಲ್, ಹೌದಪ್ಪ, ಅವನಿರೋ ಈ ಮನೇಲಿ ನಾವಿರಲ್ಲ. ಅವನ್ ಬಂದ್ರೆ ನಾವ್ ಹೋಗ್ತೀವಿ. ನಿಮಗ್ ನಾವು ಬೇಕೋ ಇಲ್ಲ ಅವನ್ ಬೇಕು ಅಂತ ನಿರ್ಧಾರ ಮಾಡಿ.
ನಿಮಗ್ ಸಾಕಿದ ಮಗ ಬೇಕು ಇಲ್ಲ ಹೆತ್ ಮಕ್ಕಳು ಬೇಕು ಅಂತ ನಿರ್ಧಾರ ಮಾಡಿ. ಇದೇ ನಾವಿರಬೇಕಾಗಿರೋ ಮನೆ ಹೊಸೋರೆ. ನಮಸ್ಕಾರ. ನಮಸ್ಕಾರ ಸರ್. ನೀವೇನು ಮನೆ ಬಾಡಿಗೆಗೆ ತಗೋತಿರೋದು? ಹೌದು ರೀ. ಬ್ರೋಕರ್ ಎಲ್ಲ ಹೇಳಿದಾರಲ್ವಾ? ರೆಂಟ್ 15,000 ಪ್ರತಿ ತಿಂಗಳು 1ನೇ ತಾರೀಕೆ ಕೊಟ್ಬಿಡ್ಬೇಕು. ಈಗ 3 ತಿಂಗಳು. ಟೂ 3 ಡೇಸಲ್ಲಿ ನಿಮಗೆ ಹಣನ ಅರೇಂಜ್ ಮಾಡಿಕೊಡ್ತೀನಿ. ಅಲ್ಲಿವರೆಗೂ ಹಿಯರಿಂಗ್ನ ಇಟ್ಕೊಂಡಿರಿ ಪ್ಲೀಸ್. ಮನೆ ಕ್ಲೀನ್ ಮಾಡಿಸಿದ್ದೀನಿ. ಹಳೆ ಬಾಡಿಗೆಯವ್ರದ್ದು ಫರ್ನಿಚರ್ ಮನೇಲಿದೆ, ನೋಡ್ಕೊಂಡು ಉಪಯೋಗಿಸಿ. ಬೀಗದ ಕೈ ತಗೊಳ್ಳಿ. ಕೆಳಗ್ ಮಲ್ಕೋಬೇಕಾ ಬೆಡ್ಡಲ್ಲಿ? ನಾನ್ ಬೆಡ್ ಮೇಲೇನೆ ಮಲ್ಕೊಳ್ಳೋದು. ನಾನಿಲ್ಲಿ ನಿದ್ದೆ ಮಾಡಲ್ಲ. ಇವತ್ತೊಂದಿನ ಅಡ್ಜಸ್ಟ್ ಮಾಡ್ಕೊಳ್ಳಿ, ನಾಳೆ ಡ್ಯಾಡಿ ಬೆಡ್ ಅರೇಂಜ್ ಮಾಡ್ತಾರೆ. ಹೌದು ಕಂದ, ಆದಷ್ಟು ಬೇಗ ನಮಗೆಲ್ಲ ಸಿಗತ್ತೆ. ಮಲ್ಕೊಳ್ಳಿ. ನಮ್ಮನೆ ಆಗಿದ್ರೆ ಅಜ್ಜಿ, ತಾತ, ದೊಡ್ಡಮ್ಮ ಎಲ್ರೂ ಇರ್ತಿದ್ರು. ಹಾಡು ಕತೆ ಎಲ್ಲ ಹೇಳ್ತಿದ್ರು. ಹೌದು, ಇಲ್ಲಿ ಯಾರೂ ಇಲ್ಲ. ತುಂಬಾ ಬೋರ್ ಆಗ್ತದೆ. ಇಲ್ಲಿ ಮಮ್ಮಿ ಡ್ಯಾಡಿ ಎಲ್ರೂ ಇದಾರಲ್ಲ ಅನು. ಮಮ್ಮಿಗೆ ತುಂಬಾ ಕತೆಗಳು ಗೊತ್ತು ಅಲ್ವಾ ಮಮ್ಮಿ?
ಹಾಗಾದ್ರೆ ಒಂದ್ ಸ್ಟೋರಿ ಹೇಳು ಮಮ್ಮಿ. ಹೇಳ್ತೀನಿ ಕೇಳಿ. ಒಂದಾನೊಂದ್ ಕಾಲದಲ್ಲಿ ಅಯೋಧ್ಯೆ ಅಂತ ಒಂದ್ ರಾಜ್ಯ ಇತ್ತು. ಆ ರಾಜ್ಯಕ್ಕೆ ದಶರಥ ಮಹಾರಾಜ ರಾಜ ಆಗಿದ್ದ. ಅವರಿಗೆ ರಾಮ ಅಂತ ಒಬ್ಬ ಒಳ್ಳೆ ಮಗ ಇದ್ದ. ಆ ರಾಮ ನಾಳೆ ರಾಜ ಆಗ್ಬೇಕಾಗಿತ್ತು. ಆದ್ರೆ ಬೆಳಗಾಗೋ ಹೊತ್ತಿಗೆ ಕಾಡಿಗೆ ಹೋಗ್ಬೇಕಾಯ್ತು. ರಾಜನ ತಂದೆ ತಾಯಿನ ಪ್ರಜೆಗಳನ್ನ ಬಿಟ್ಟು ರಾಮ ಕಾಡಿಗೆ ಹೋದ. ನಾಳೆನೆ ಯಾವುದಾದ್ರೂ ಜಾಬ್ಗೆ ಅಪ್ಲೈ ಮಾಡ್ತೀನಿ. ನೀವ್ ಯಾಕ್ರಿ ಜಾಬ್ ಮಾಡ್ಬೇಕು? ಹಣ ಬೇಕಲ್ವೇನ್ರಿ? ಈವೆಂಟ್ ಮಾಡಿ. ಯಾವುದಕ್ಕಾದ್ರೂ ಹಣ ಬೇಕೇ ಬೇಕಲ್ವನ್ರಿ? ನೀವು ಮನ್ಸ್ ಮಾಡಿದ್ರೆ ಎಲ್ಲ ನಿಮ್ ಹತ್ರಕ್ಕೆ ಬರುತ್ತೇರಿ. ಎಷ್ಟೋ ಜನಕ್ ದಾರಿ ತೋರ್ಸಿರೋ ನೀವು ಕೆಲ್ಸ ಮಾಡ್ಬಾರ್ದು. ರಾಜ ಯಾವತ್ತಿದ್ರೂ ರಾಜನೇ, ಸೈನಿಕ ಅಲ್ಲ. ಆಗ್ಲೂಬಾರ್ದು. ನನಗ್ ನಿಮ್ ಶಕ್ತಿ ಸಾಮರ್ಥ್ಯದ ಮೇಲೆ, ಬುದ್ಧಿವಂತಿಕೆ ಮೇಲೆ, ಹೆಸರು ಪ್ರತಿಷ್ಠೆ ಮೇಲೆ ನಂಬಿಕೆ ಇದೆ ರೀ. ಅವೆಲ್ಲ ಹುಡ್ಕೊಂಡು ನಿಮ್ ಹತ್ರನೇ ಬರತ್ತೆ. ಒಳಗೆ ಫ್ಯಾನ್ ವರ್ಕ್ ಆಗ್ತಿಲ್ಲ ರೀ, ಅದಕ್ಕೆ ಹೊರಗೆ ಮಲಗಿಸಿದೀನಿ. ಇಲ್ಲಿ ತುಂಬಾ ಸೊಳ್ಳೆ ಇದೆ. ನೋಡ್ಬರಿ, ನಾನು ಹೋಗಿ ಮಸ್ಕಿಟೋ ಕಾಯಿಲ್ ತಗೊಂಡ್ಬರ್ತೀನಿ. ಒಂದ್ ಕೆಲ್ಸ ಮಾಡಿಯತ್ತೆ, ಮಕ್ಕಳು ಈಗ ಸ್ಕೂಲಲ್ಲಿ ಇರ್ತಾರೆ. ನೀವು ಸ್ಕೂಲ್ಗೆ ಹೋದ್ರೆ ಮಕ್ಕಳನ್ನ ನೋಡ್ಬೋದು. ಈ ವಿಷಯ ಕೂಡ ಅವ್ರಿಗೆ ಗೊತ್ತಾಗೋದ್ರೆ ಹೇಗ್ ಗೊತ್ತಾಗುತ್ತೆ? ಯಾರೂ ನೋಡ್ದಿರೋ ಹಾಗೆ ಹೋಗ್ಬಿಟ್ ಬನ್ನಿ. ಏನು ತೊಂದ್ರೆ ಆಗೋದಿಲ್ಲ ಅಂತ್ಯ ಪಾವನಿ? ಏನ್ ಆಗಲ್ಲ ಅತ್ತೆ, ನೀವ್ ಹೋಗ್ ಬನ್ನಿ. ಹೋಗ್ ಬರೋದನ್ನ ಇನ್ನೊಬ್ರು ನೋಡ್ದಿರೋ ತರ ಹುಷಾರಾಗಿ ಹೋಗ್ ಬನ್ನಿ ಸಾಕು. ಅತ್ತೆ ಎಲ್ಲಿಗೆ ಹೋಗ್ತಿದ್ದಾರೆ? ಅರ್ಜೆಂಟ್ ಆಗಿ ಈ ವಿಷಯನ ಆಂಟಿಗೆ ಹೇಳ್ಬೇಕು.
ಪಾವನಿ ನಾನ್ ಬರೋವರೆಗೂ ಈ ವಿಷಯ ಯಾರಿಗೂ ಗೊತ್ತಾಗ್ದಿರೋ ತರ ಹುಷಾರಾಗಿ ನೋಡ್ಕೋ. ಸರಿ ಅತ್ತೆ, ನೀವ್ ಧೈರ್ಯವಾಗಿ ಹೋಗ್ ಬನ್ನಿ, ನಾನಿಲ್ವಾ ನೋಡ್ಕೋತೀನಿ. ಆಂಟಿ ಆಂಟಿ ಏನೇ? ನಮಗ್ ಗೊತ್ತಾಗ್ದಂಗೆ ಅತ್ತೆ ಎಲ್ಲಿಗೋ ಹೋಗ್ ಬರ್ತೀನಿ ಅಂತಿದ್ರು. ಎಲ್ಲಿಗೆ ಹೋಗ್ತಿದ್ದಾರೆ? ಅದೇ ಗೊತ್ತಿಲ್ಲ. ಪಾವನಿ ಅಕ್ಕ ಕೂಡ ಅತ್ತೆಗ್ ಹೋಗ್ ಬನ್ನಿ ಅಂತಿದ್ಲು. ಅದ್ಕೆ ಏನಾದ್ರು ಅಭಿವಸು ಇದಾರಲ್ಲ ಆ ಮನೆಗೆ ಹೋಗ್ಬೇಕು ಅಂತಿದಾರಾ? ಅತ್ತೆನ ಸೀಕ್ರೆಟ್ ಆಗಿ ಫಾಲೋ ಮಾಡಿದ್ರೆ ವಿಷಯ ಏನು ಅಂತ ಗೊತ್ತಾಗುತ್ತೆ ಅಲ್ವಾ? ನಡಿ 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 ನಡಿ. ನಾನ್ ಫಾಲೋ ಮಾಡ್ತಿದ್ದೀನಿ ಅಂತ ಅತ್ತೆಗ್ ಗೊತ್ತಾದ್ರೆ ಸುಮ್ನೆ ನಾನು ಬಯಸ್ಕೋಬೇಕಾಗತ್ತೆ. ಈ ಮುದ್ಕಿನೇ ಸಿಕ್ಕಾಕ್ಸೋಣ. ಏನಾಯ್ತೆ? ಇಬ್ರು ಯಾಕೆ ಆಂಟಿ, ನೀನ್ ಒಬ್ಳೇ ಹೋಗ್ಬಾ. ನನ್ ಜೊತೆ ನೀನು ಬಾ. ನನ್ ಓರ್ಗಿತ್ತಿ ಮನೇಲೇ ಇದ್ದಾಳಲ್ಲ, ಇಬ್ರು ಹೊರಗ್ ಹೋದ್ರೆ ಪಾವನಿ ಅಕ್ಕಂಗೆ ಡೌಟ್ ಬರುತ್ತೆ. ನೀನ್ ಹೋಗ್ಬಾ. ಅತ್ತೆ ಏನಾದ್ರು ಅಭಿಭಾವನ್ನ ಭೇಟಿ ಮಾಡ್ಕೊಂಡ್ ಬಂದ್ರು ಅಂದ್ರೆ ಆ ಪಾಯಿಂಟ್ ಇಟ್ಕೊಂಡು ಮನೇಲಿ ದೊಡ್ಡ ರಾಧ ಅಂತ ಮಾಡ್ಬೋದು. ಅದು ಕೂಡ ಕರೆಕ್ಟೇ ಅಲ್ವಾ? ಹೋಗ್ ಬರ್ತೀನಿ, ಹುಷಾರು. ಹೋಗ್ಬಾ ಹೋಗ್ಬಾ. ನಿನ್ಗೊಂದ್ ವಿಷಯ ಹೇಳ್ಬೇಕು. ಏನ್ ರಾಕಿ? ಹೌದು, ಡ್ಯಾಡಿ ಎಲ್ಲಿ? ಡ್ಯಾಡಿ 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 ಡ್ಯಾಡಿ, ನಿಮ್ಗೊಂದ್ ಗುಡ್ ನ್ಯೂಸ್. ಏನ್ ರಾಕಿ? ಏನ್ರಮ್ಮ? ನಮ್ಮನ್ನ ನೋಡಕ್ಕೆ ಅಜ್ಜಿ ಸ್ಕೂಲಿಗೆ ಬಂದಿದ್ರು ಡ್ಯಾಡಿ. ನಿಜವಾಗ್ಲೂನಾ? ಅಜ್ಜಿ ನಿಜವಾಗ್ಲೂ ಬಂದಿದ್ರು. ಅಜ್ಜಿ ಜೊತೆ ಇನ್ಯಾರು ಬಂದಿದ್ರು? ಅಜ್ಜಿ ಒಬ್ರೇ ಬಂದಿದ್ರು ಮಮ್ಮಿ, ಇನ್ಯಾರು ಬಂದಿಲ್ಲ. ಅಜ್ಜಿನೂ ಕೂಡ ಮನೆಯಲ್ಲಿ ಯಾರಿಗೂ ಹೇಳ್ದೇನೆ ಬಂದಿದ್ರು ಅನ್ಸುತ್ತೆ. ಅಜ್ಜಿ ಏನ್ ಹೇಳಿದ್ರು? ನಮ್ಮನ್ನ ನೋಡಿದ ತಕ್ಷಣ ಅತ್ ಬಿಟ್ರು ಮಮ್ಮಿ. ತುಂಬಾ ಬೇಜಾರಾಯ್ತು. ಅಜ್ಜಿ ನಮ್ಮನ್ನ ತುಂಬಾ ಮಿಸ್ ಮಾಡ್ಕೋತಿದ್ದಾರೆ. ನಾವೀ ಚಿಕ್ಕ ಮನೇಲಿದೀವಿ ಅಂತ, ಕೆಳಗ್ ಮಲ್ಕೋತಿದೀವಿ ಅಂತ ಅಜ್ಜಿಗೆ ಹೇಳಿದ್ವಿ. ಆತರ ಎಲ್ಲ ನಾವು ಹೇಳ್ಬಾರ್ದಾಗಿತ್ತು. ಅಜ್ಜಿ ಇನ್ನೂ ಬೇಜಾರ್ ಮಾಡ್ಕೊಂಡ್ರು. ನಮ್ಮನ್ನ ನಮ್ಮನೆ ಕರ್ಕೊಂಡು ಹೋಗಿ ಅಂತ ಕೇಳಿದ್ವಿ. ಅಜ್ಜಿ ಏನು ಹೇಳ್ದೆ ಅತ್ ಬಿಟ್ರು. ಪಾಪ ಅಜ್ಜಿ ಬೇಜಾರ್ ಮಾಡ್ಕೊಂಡ್ರು. ಅಜ್ಜಿ ಮತ್ತಿನ್ನೇನ್ ಹೇಳಿದ್ರು? ಆದಷ್ಟು ಬೇಗ ಎಲ್ರೂನು ಒಂದೇ ಮನೇಲಿ ಒಟ್ಟಿಗೆ ಇರ್ತೀವಿ ಅಂತ ಹೇಳಿದ್ರು ಮಮ್ಮಿ. ನಿನ್ನನ್ನ ಮತ್ತೆ ಡ್ಯಾಡಿನ ಕೇಳಿದ್ರು, ಧೈರ್ಯವಾಗಿರ್ಬೇಕು ಅಂತ ಹೇಳಿದ್ರು. ಏನಾಯ್ತು ರೀ? ಅತ್ತೆ ನೆನ್ಪಾಗ್ತಿದಾರಾ? ಹೌದು ಹೊಸವ್ರೆ, ಪಾಪ ಅಮ್ಮ ನಮಗೋಸ್ಕರ ಎಷ್ಟೆಲ್ಲ ಓದಾಡ್ತಾ ಇದ್ದಾರೆ. ನಮ್ಮನ್ನು ತಡೆಯಕ್ಕಾಗ್ದಿರಾ, ಅಣ್ಣನಿಗೂ ಅಕ್ಕಿಲ್ಗೂ ಹೇಳಕ್ಕಾಗ್ದಿರಾ ತುಂಬಾನೇ ಕಷ್ಟಪಡ್ತಾ ಇದ್ದಾರೆ. ಮಾವನವ್ರು ಕೂಡ ತುಂಬಾ ಬೇಜಾರ್ ಮಾಡ್ಕೊಂಡಿರ್ತಾರೆ. ಈ ವಯಸ್ಸಲ್ಲಿ ನಮ್ಮಿಂದ ಅತ್ತೆ ಮಾವಂಗೆ ಬರ್ಬಾರ್ದು ಕಷ್ಟ ಬಂದಿದೆ. ಅಣ್ಣನ ಮೇಲೆ ಅಕ್ಕಿಲ್ ಮೇಲೆ ನನಗೆ ನಂಬಿಕೆ ಇದೆ ರೀ. ಡ್ಯಾಡಿನ ಅಮ್ಮನ್ನ ಅವ್ರು ತುಂಬಾ ಚೆನ್ನಾಗಿ ನೋಡ್ಕೊಳ್ತಾರೆ. ಎಷ್ಟೇ ಚೆನ್ನಾಗಿ ನೋಡ್ಕೊಂಡ್ರು ನೀವಿಲ್ಲ ಅನ್ನೋ ಕೊರಗನ್ನ ತೀರ್ಸಕ್ಕಾಗಲ್ಲ ಅಲ್ವೇನ್ರಿ? ಅತ್ತೆ ಮಾವನ್ ಜೊತೆ ನಾವಿಲ್ದೇ ಇರೋದು ಕೂಡ ಇನ್ನೊಂದು ದೊಡ್ಡ ಕೊರಗು. ಈ ಸಮಸ್ಯೆ ಯಾವಾಗ ಬಗೆಹರಿಯುತ್ತೋ? ಕಾಲನೇ ಎಲ್ಲದಕ್ಕೂ ಉತ್ತರ ಕೊಡಬೇಕು ರೀ. ಮಕ್ಕಳನ್ನ ನೋಡಿ ಅಮ್ಮ ರಿಲೀಫ್ ಆದ್ರೆ. ಅತ್ತೆ ಏನೋ ಬಂದ್ರು, ಆದ್ರೆ ಆಂಟಿ ಯಾಕಿನ್ನೂ ಬಂದಿಲ್ಲ? ಏ ಛೀ ಛೀ
ಚಿಚಿ ಬ್ಲಡಿ ಬೆಗ್ಗರ್. ಭಿಕ್ಷೆ ಕೇಳಕ್ಕೆ ಬೇರೆ ಯಾರು ಸಿಗ್ಲಿಲ್ವಾ? ನಾನ್ ನಮ್ಮ ಆಂಟಿಗೋಸ್ಕರ ವೆಯ್ಟ್ ಮಾಡ್ತಿದ್ರೆ ನನ್ ಮುಂದೆನೆ ಬಂದ್ ನಿಂತ್ಕೊಂತ್ಯಾ? ಹೋಗ ಕಡೆ. ಏನ್ ಹಾಗ್ ನೋಡ್ತಿದ್ಯಾ? ನಮ್ಮ ಆಂಟಿ ಬಂದ್ರೆ ನಿನಗ್ ಚಪ್ಪಲಿ ತಗೊಂಡ್ ಹೊಡಿತಾರೆ. ಆಂಟಿ ನಾನೇ ಕಣೆ. ಆಂಟಿ, ಏನಿದು ನಿಮ್ ವೇಷ? ವೇಷ ಅಲ್ಲ ಕಣೆ, ನಿಮ್ಮತ್ತೆನ ಫಾಲೋ ಮಾಡ್ತಿದ್ನಲ್ಲ, ಆ ಪಾಪಕ್ಕೆ ನನಗ್ ಸಿಕ್ಕಿರೋ ಶಿಕ್ಷೆ ಇದು. ಶಿಕ್ಷೆನಾ? ನಿನಗ್ ನಗು ಬರ್ತಿದೆ ಅಲ್ವಾ? ನನಗ್ ಹೀಗಾಗಿದೆ ಅಂತ ನಿನಗ್ ನಗು ಬರ್ತಿದೆ ಅಲ್ವಾ? ನಿನಗೂ ಹೀಗಾಗಿದ್ದಿದ್ರೆ ಆಗ ಗೊತ್ತಾಗ್ತಿತ್ತು ಕಣೆ. ಅಮ್ಮ, ನೆನೆಸ್ಕೊಂಡ್ರೆ ಭಯ ಆಗ್ತಿದೆ ಆಂಟಿ. ನಿನಗೆ ಹೀಗಾಗಿರೋದಕ್ಕೆ ಸಾರಿ. ಇಟ್ಸ್ ಓಕೆ ಬಿಡು. ಅಂದ್ರೆ ಅತ್ತೆ ಮಕ್ಕಳನ್ನ ನೋಡಕ್ಕೆ ಸ್ಕೂಲ್ ಹತ್ರ ಹೋಗಿದ್ರು ಅಂತಾಯ್ತು. ಇವತ್ತು ಮಕ್ಕಳಿಗೋಸ್ಕರ ಸ್ಕೂಲಿಗೆ ಹೋಗಿದ್ಲು, ನಾಳೆ ಅಭಿ ವಸುಗೋಸ್ಕರ ಮನೆಗ್ ಹೋಗ್ತಾಳೆ. ಈ ವಿಷಯನ ನೀನ್ ಮಾತ್ರ ಸುಮ್ನೆ ಬಿಡಬಾರ್ದು. ನಾನೇನ್ ಮಾಡ್ಲಿ ಆಂಟಿ? ಆದಷ್ಟು ಬೇಗ ನಿಮ್ ಅತ್ತೆನ ನಿನ್ ಕಡೆಗೆ ಎಳ್ಕೋ, ವಸು ಅಭಿನ ಮರ್ಸು. ಅಷ್ಟೇ ಬೇಗ ಮಗುನ ಹೆತ್ಕೊಡು. ಆಗ ನಿನ್ ಮಗು ಮೇಲೆ ನಿಮ್ ಅತ್ತೆಗೆ ಮಮಕಾರ ಜಾಸ್ತಿಯಾಗಿ ಅಭಿ ಮಕ್ಕಳನ್ನ ಮರ್ತ್ ಹೋಗ್ತಾರೆ. ಅಭಿ ವಸುನ್ ಕೂಡ ಮರ್ತ್ ಬಿಡ್ತಾರೆ. ನಿನ್ ಮಸಿ ಅಂಟಿಸ್ಕೊಂಡಿರೋ ಅಷ್ಟು ಈಸಿ ಅನ್ಕೊಂಡಿದ್ಯಾ ಇಷ್ಟೆಲ್ಲ ಮಾಡೋದು? ಮಾಡದೇ ಇದ್ರೆ ನೀನೇ ಮಣ್ಣು ಹಾಕೋಬೇಕಾಗತ್ತೆ, ನನಗೇನ್ ನಷ್ಟ ಆಗಲ್ಲ. ಅತ್ತೆ, ಟಿಫನ್ ತಗೊಂಬರಲಾ? ಏನ್ ಬೇಡ ಪಾವನಿ, ತಲೆ ನೋವ್ತಾ ಇದೆ, ನನಗೀಗೇನು ಬೇಡ. ಸರಿ ಅತ್ತೆ, ಹೋಗಿ ಟೀ ತಗೊಂಡ್ ಬರ್ತೀನಿ. ಹಾರಿಕಾ ಮಸಾಲೆ ಟೀ ಮಾಡ್ಕೊಂಡ್ ಬರ್ತೀನಿ ಅಂತ ಹೋಗಿದ್ದಾಳೆ. ಹಾರಿಕಾ ಮಸಾಲೆ ಟೀ ಮಾಡ್ತಿದ್ದಾಳ? ಅಣ್ಣ ಅಣ್ಣ, ಏನ್ ಅಖಿಲ್? ಇವೆಂಟ್ ಮಾಡ್ಕೊಡಿ ಅಂತ ನಿನ್ನೆ ಒಬ್ರು ಕ್ಲೈಂಟ್ ಬಂದಿದ್ರಲ್ಲ, ಅವ್ರ ಜೊತೆ ಮಾತಾಡ್ಬೇಕು, ಆಫೀಸ್ಗೆ ಹೋಗೋಣ. ಸ್ವಲ್ಪ ಜೋರಾಗಿ ಹೇಳೋ. ಅಭಿ ಇಲ್ಲ ಅಂದ್ರೆ ನಮ್ ಹತ್ರ ಕ್ಲೈಂಟ್ಸ್ ಯಾರು ಬರಲ್ಲ, ನಾವ್ ಈವೆಂಟ್ಸೇ ಮಾಡಲ್ಲ ಅಂತ ನಿನ್ನೆ ಅಪ್ಪ ಅಮ್ಮ ನಿಮ್ ಅದ್ಕೆ ಹೇಳ್ತಿದ್ರಲ್ಲ, ಅವ್ರಿಗೆ ಕೇಳ್ಸೋ ತರ ಹೇಳೋ. ನಮಗೆ ಇವೆಂಟ್ ಬಂದಿದೆ, ಅದಕ್ಕೆ ನಾವು ಮಾಡ್ತಿದ್ದೀವಿ, ಅವನಿಗಿಂತ ಚೆನ್ನಾಗೇ ಮಾಡ್ತೀವಿ. ಮಾಡ್ಬೇಕು ಕಣೋ, ನೀವೇನು ಅಂತ ನಿರೂಪಿಸ್ಬೇಕು, ಕೆಲವ್ರಿಗೆ ಕಣ್ಣು ತೆರೆಸ್ಬೇಕು. ಆ ಕೆಲ್ಸನೇ ಮಾಡಕ್ ಕೊಟ್ಟಿದೀವಿ ಅತ್ತೆ. ನಮ್ಮ ಹೆಸರು ಜೋರಾಗಿ ಸದ್ ಮಾಡೋ ತರ ಮಾಡ್ತೀವಿ. ಲೋ ಅಖಿಲ್, ನೀನ್ ಆಫೀಸ್ಗೆ ಹೋಗು, ನಾನು ಅರ್ಧ ಗಂಟೆಲಿ ಬರ್ತೀನಿ. ಓಕೆ ಅಣ್ಣ. ಏನಂದ್ರೆ ನಿಂತ್ಕೊಳ್ಳಿ, ಟೀ ಕುಡ್ಕೊಂಡು ಹೋಗ್ರಿ. ನೀನು ಟೀ ಮಾಡಿದ್ಯಾ? ಅತ್ತೆಗೋಸ್ಕರ ಸ್ಪೆಷಲ್ ಆಗಿ ಮಸಾಲೆ ಟೀ ಮಾಡಿದೀನಿ, ತಗೊಳ್ರಿ, ಎಲ್ರೂ ಟೇಸ್ಟ್ ಮಾಡ್ರಿ. ತಗೊಳ್ಳಿ. ಭಾವ, ಟೀ ತಗೊಳ್ಳಿ. ಅಕ್ಕ, ಮಸಾಲೆ ಟೀ. ಅತ್ತೆ, ಮಸಾಲೆ ಟೀ ತಗೊಳ್ಳಿ. ಮಸಾಲಾ ಟೀ ಅಂದ್ರೆ ಅದನ್ನೆಲ್ಲ ಹಾಕ್ಬೇಕು ಅಂತ ಯಾರು ಹೇಳಿದ್ ನಿನಗೆ? ಮಸಾಲೆ ಟೀ ಅಂದ್ರೆ ಪಲಾವ್ಗೆ ಹಾಕೋ ಮಸಾಲೆ ಹಾಕೋದಲ್ಲ ಹಾರಿಕಾ.
ನಮಗ್ ಕೊಟ್ಟಿದ್ಯಾ ಸಾಕು, ನೀನ್ ಕುಡಿಬೇಡ, ಹೊಟ್ಟೆ ಹಾಳಾಗತ್ತೆ. ಆಗ್ಲೇ ಏನು ಬೇಡ ಅಂತ ಹೇಳಿದ್ದೆ, ಸುಮ್ಮನೆ ಬಂದು ಬಾಯೆಲ್ಲ ಹಾಳು ಮಾಡಿದ್ಯಾ. ನಿನ್ಗೆ ಬರ್ದೇ ಇರೋ ಕೆಲಸ ಮಾಡಬೇಡ. ಅಡ್ಗೆ ಕೆಲಸ ಅದಕ್ಕೆ ನೋಡ್ಕೋತಾರೆ, ನೀನ್ ಸುಮ್ಮನಿದ್ರೆ ಸಾಕು. ಬರ್ತೀನಿ ಅಣ್ಣ, ನೀನ್ ಬೇಗ ಬಂದ್ಬಿಡು. ಸರಿ ಆಯ್ತು. ಬೇಡ ಕಡೆ, ಬೇಡವೇ. ಹಾಯ್ ಸರ್. ಹಾ ರಮೇಶ್ ಅವರೇ ಬನ್ನಿ. ಸಾರಿ ಸರ್, ನೀವು ಜಾಲಿಯಾಗಿ ಫ್ಯಾಮಿಲಿ ಜೊತೆ ಹೊರಗೆ ಬಂದಿದ್ದೀರಾ, ನಾನು ನಿಮ್ಮನ್ನು ಡಿಸ್ಟರ್ಬ್ ಮಾಡ್ತಾ ಇದ್ದೀನಿ. ನೋ ಪ್ರಾಬ್ಲಮ್. ನಿಮ್ಮ ಇವೆಂಟ್ ಯಾವಾಗ ಮಾಡಬೇಕು? ನಾಡಿದ್ದೆ ಸರ್. ಹಾಂ ತಗೊಳ್ಳಿ ಅಡ್ವಾನ್ಸು. ಕಾರಣ ಇವನೇ ಅಂತಾಯ್ತು. ಸಾರಿ ಸರ್, ಮೊದಲು ನಿಮ್ಮ ತಮ್ಮನಿಗೆ ಇವೆಂಟ್ ಕೊಟ್ಟಿದ್ದೆ. ಆ ಅಣ್ಣ ತಮ್ಮನ ಮೇಲೆ ನಂಬಿಕೆ ಇಲ್ಲದೆ ಆ ಅಗ್ರಿಮೆಂಟ್ನ ಕ್ಯಾನ್ಸಲ್ ಮಾಡಿ ನಿಮಗೆ ಕೊಡ್ತಾ ಇದ್ದೀನಿ. ಈ ವಿಷಯ ನಿಮಗೆ ಹೇಳಿದ್ರೆ ನೀವು ಒಪ್ಕೊಳ್ಳಲ್ಲ ಅಂತ ಈ ವಿಷಯನ ನಿಮ್ಮ ಹತ್ರ ಮುಚ್ಚಿಡ್ತಾ ಇದ್ದೀನಿ. ರಮೇಶ್ ಅವರೇ ಬನ್ನಿ, ಏನಾದರೂ ತಗೊಳ್ಳಿ. ಬೇಡ ಸರ್, ನೀವು ನಮ್ಮ ಈವೆಂಟ್ನ ತಗೊಂಡಿದ್ದೀರಲ್ಲ ಅದೇ ನಮಗೆ ಸಂತೋಷ. ನೀವಾದ್ರೆ ಈವೆಂಟ್ನ ತುಂಬ ಚೆನ್ನಾಗಿ ನಡೆಸ್ಕೊಡ್ತೀರಾ. ಹಾಂ ಓಕೆ, ನೀವು ಹ್ಯಾಪಿಯಾಗಿರಿ. ನಿಮ್ಮ ಇವೆಂಟ್ನ ಸೂಪರ್ ಸಕ್ಸಸ್ ಮಾಡೋ ಜವಾಬ್ದಾರಿ ನಂದು. ಥ್ಯಾಂಕ್ ಯು ಸರ್. ರೈಟ್. ಅಂದ್ರೆ ಇವೆಂಟ್ನ ಬೇಕು ಅಂತಾನೆ ನಮ್ಮಿಂದ ಕಿತ್ಕೊಂಡಿದ್ದಾನೆ. ಮಾಡ್ತೀನಿ, ಅರ್ಜೆಂಟಾಗಿ ಮನೆಗೆ ಹೋಗ್ಬೇಕು. ಹೊಸವ್ರೆ ತಗೊಳ್ಳಿ. ಮಕ್ಕಳ, ನಿಮಗೆ ಬೇರೆ ಏನಾದರೂ ಬೇಕಾದ್ರೆ ಹೇಳಿ. ಮತ್ತೆ ಇನ್ನೊಂದು ಐಸ್ ಕ್ರೀಮ್ ಬೇಕಾ? ಇನ್ನೇನಾದ್ರು ಮಾಡಿ. ನಮ್ಮ ಸಂಸ್ಥೆಗೂ ಅಭಿಗೂ ಯಾವ ಸಂಬಂಧನೂ ಇಲ್ಲ ಅಂತ ಹೇಳಿ, ಆಗ ಎಲ್ರೂ ನಿಮ್ ಹತ್ರನೇ ಬರ್ತಾರೆ. ಕರೆಕ್ಟೇ ಅಖಿಲ್. ಯಾವ್ದಕ್ಕೆ ಆದ್ರೂ ಪಬ್ಲಿಸಿಟಿ ಇಂಪಾರ್ಟೆಂಟ್ ಅಲ್ವಾ? ನಿಮ್ ಬಗ್ಗೆ ಪಬ್ಲಿಸಿಟಿ ಮಾಡಿ, ಆಗ ಎಲ್ಲ ಇವೆಂಟ್ಸ್ ನಿಮ್ಗೆ ಸಿಗುತ್ತೆ. ಏನ್ ಹೇಳ್ತಿದ್ದೀರಾ? ಈಗ ನಾವು ಪಬ್ಲಿಸಿಟಿ ಮಾಡ್ಬೇಕು ಅಂದ್ರೆ, ಇವೆಂಟ್ ಮಾಡ್ಬೇಕು ಅಂದ್ರೆ ನಮ್ಗೆ ದುಡ್ಡು ಬೇಕಲ್ವಾ? ಆಸ್ತಿ ಇದೆಯಲ್ಲೋ, ಅದನ್ನ ಅಡ ಇಡೋದೋ ಇಲ್ಲ ಮಾರೋದೋ ಏನೋ ಒಂದ್ ಮಾಡಿ. ಕರೆಕ್ಟೇ ಕಣೋ, ಆಸ್ತಿನ ಮಾರೋಣ. ಅದಕ್ಕೆ ಅಪ್ಪ ಅಮ್ಮ ಒಪ್ಕೋಬೇಕಲ್ವಾ? ನಿಮ್ ಅಪ್ಪ ಯಾಕೋ ಒಪ್ಕೋಬೇಕು? ಈ ಪೂರ್ತಿ ಆಸ್ತಿ ನಿಮ್ದು. ನಿಮ್ಗಿಷ್ಟ ಬಂದ ಖರ್ಚು ಮಾಡೋ ಅಧಿಕಾರ ನಿಮ್ಗಿದೆ. ಅದನ್ ಕೇಳಕ್ಕೆ ಅಭಿ ಕೂಡ ಇಲ್ವಲ್ಲ. ಅಪ್ಪ ಅಮ್ಮ ಕೇಳ್ತಾರಲ್ವಾ? ಅವ್ರಿಗೆ ಹೇಳಿ ಮಾಡಿದ್ರೆ ಕೇಳ್ತಾರೆ, ಹೇಳ್ದೆ ಮಾಡಿದ್ರೆ ಯಾವ ಪ್ರಾಬ್ಲಮ್ ಇರಲ್ಲ ಅಲ್ವಾ? ಹೌದು ಕಣೋ, ಅಪ್ಪ ಅಮ್ಮಂಗೆ ಗೊತ್ತಿಲ್ದಿರೋ ಹಾಗೆ ಆಸ್ತಿ ಡಾಕ್ಯುಮೆಂಟ್ಸ್ ತಗೊಂಡು ಲಾಯರ್ ಹತ್ರ ಹೋಗೋಣ. ಅವರೇ ಏನಾದ್ರೂ ಸೊಲ್ಯೂಷನ್ ಕೊಡ್ತಾರೆ. ಹಾ, ಬೇಗ ಆ ಕೆಲ್ಸ ಮಾಡ್ರೋ. ಈಗ ನಿಮ್ಮ ಅಪ್ಪ ಅಮ್ಮ ಕೂಡ ಮನೇಲಿಲ್ಲ, ನೆಮ್ಮದಿಗೋಸ್ಕರ ದೇವಸ್ಥಾನಕ್ಕೆ ಹೋಗಿದ್ದಾರೆ. ಪಾವನಿ ಕೂಡ ಅವ್ರ ಜೊತೆ ಹೋಗಿದ್ದಾಳೆ. ಇದೇ ಒಳ್ಳೆ ಸಮಯ. ಫಾಸ್ಟ್ ಫಾಸ್ಟ್ ಒಳ್ಳೆ ಕೆಲ್ಸ ಬೇಗ ಮಾಡ್ಬೇಕು. ನಡಿ ನಡಿ ನಡಿ, ನಡಿಯೋ. ನಮಸ್ತೆ ಸರ್. ನಮಸ್ತೆ ಸರ್. ಅರ್ಜೆಂಟಾಗಿ ಭೇಟಿ ಮಾಡಬೇಕು ಅಂದ್ರಿ, ಏನ್ ವಿಷಯ? ಇದು ನಮ್ಮ ಪ್ರಾಪರ್ಟಿ ಡಾಕ್ಯುಮೆಂಟ್ ಸರ್. ಇದರಲ್ಲಿ ಕೆಲವೊಂದು ಪ್ರಾಪರ್ಟಿನ ಮಾರಿ ನಮ್ಮ ಸಂಸ್ಕೃತಿ ಇವೆಂಟ್ಸ್ ನ ಎಕ್ಸ್ಪೆಂಡ್ ಮಾಡಬೇಕು ಅಂತಿದೀವಿ. ಹೊಸ ಹೊಸ ಇವೆಂಟ್ಸ್ ಮಾಡಿ ನಮ್ಮ ಕಂಪನಿ ಹೆಸರನ್ನ ಬೆಳೆಸಬೇಕು ಅಂತಿದೀವಿ ಸರ್. ವೆರಿ ಗುಡ್. ನಿಮ್ ತಂದೆಗೆ ಒಳ್ಳೆ ಹೆಸರು ತಂದ್ಕೊಡ್ಬೇಕು ಅಂತಿದ್ದೀರಾ ಅಲ್ವಾ? ಎಸ್ ಸರ್.
ಇದು ನಿಮ್ ಪ್ರಾಪರ್ಟಿನೇ, ಆದ್ರೆ ನೀವು ಮಾರಕ್ಕಾಗಲ್ಲ. ಇದೇನ್ ಲಾಯರ್ ಸಾಹೇಬ್ರೆ, ನಮ್ ಪ್ರಾಪರ್ಟಿನ ನಾವ್ಯಾಕೆ ಮಾರಕ್ಕಾಗಲ್ಲ? ಯಾಕಂದ್ರೆ ಎಲ್ಲ ಪ್ರಾಪರ್ಟಿನೂ ಅಭಿರಾಮ್ ಹೆಸರಲ್ಲಿದೆ. ಅವ್ರ ಹೆಸರಲ್ಲಿ ಯಾಕಿದೆ ಲಾಯರ್ ಸರ್? ನಮ್ಗೆ ಯಾವ ಹಕ್ಕು ಇಲ್ವಾ? ಇಲ್ಲ, ಆಸ್ತಿನ ಅನುಭವಿಸಕ್ಕಾಗ್ಲಿ ಮಾರಕ್ಕಾಗ್ಲಿ ಅಭಿರಾಮ್ ಅವ್ರಿಗೆ ಮಾತ್ರ ಸರ್ವಾಧಿಕಾರ ಇರೋದು. ನಮ್ಮ ಆಸ್ತಿ ಮೇಲೆ ಅವನ್ಗೇನ್ ಹಾಕಿದೆ ಸರ್? ಅದು ಹೇಗ್ ಸಾಧ್ಯ? ಹೇಗಂದ್ರೆ ನಿಮ್ ತಂದೆಯವರು ಈ ಆಸ್ತಿನೆಲ್ಲ ಅಭಿರಾಮ್ ಹೆಸರಲ್ಲಿ ರಿಜಿಸ್ಟರ್ ಮಾಡಿಸಿದ್ದಾರೆ. ಸೆಂಟ್ಸ್ ಅಲ್ಲ, ಒಂದು ಹೆಜ್ಜೆಸ್ ಜಾಗನೂ ನಿಮ್ ಹೆಸರಲ್ಲಿಲ್ಲ. ಏನ್ ಯೋಚನೆ ಮಾಡ್ತಿದ್ದೀರಾ ಡ್ಯಾಡಿ? ನನಗೆ ಕಾಫಿ ಮಾಡೋದು ಗೊತ್ತು, ದೋಸೆ ಹಾಕೋದು ಗೊತ್ತು, ಪಾಯಸ ಮಾಡೋದು ಕೂಡ ಗೊತ್ತು. ಆದ್ರೆ ಈ ಹಲ್ವಾ ಹೇಗ್ ಮಾಡೋದು? ಅಂದ್ರೆ ನಿಮಗ್ ಹಲ್ವಾ ಮಾಡಕ್ ಬರಲ್ವಾ ಡ್ಯಾಡಿ? ಅಯ್ಯೋ ದೇವ್ರೆ, ಇವಾಗ ಏನ್ ಮಾಡೋದಪ್ಪ? ಬರುತ್ತೆ ಅಂತ ಸುಮ್ಮನೆ ಹೇಳಿ ನಿಮ್ಮಮ್ಮ ಹತ್ರ ಕಮಿಟ್ ಆಗ್ಬಿಟ್ಟಿದ್ದೀನಿ. ನಿಮ್ಗೇನ್ ಮಾಡೋದು? ಡೋಂಟ್ ವರಿ ಡ್ಯಾಡಿ, ಕುಕ್ಕರಿ ಶೋಸ್ ಇದೆಯಲ್ಲ, ನೋಡಿ ಕಾಪಿ ಮಾಡೋಣ. ಎಸ್, ಹೌದಲ್ವಾ? ಟಡಾಟಾಯ್, ಉಫ್, ಎಸ್, ಗುಡ್ ಐಡಿಯಾ. ಫೋನಲ್ಲಿ ಹಲ್ವಾ ಮೇಕಿಂಗ್ ನೋಡಿ ಆಸ್ ಇಟ್ ಈಸ್ ರೆಡಿ ಮಾಡ್ಬಿಡೋಣ. ತಗೋ ಹೇಳು, ಫಸ್ಟ್ ಏನ್ ಮಾಡ್ಬೇಕಂತ ಹೇಳು. ಮೊದಲು ಸ್ಟವ್ ಆನ್ ಮಾಡಿ ಬಾಣ್ಲಿ ಇಡ್ಬೇಕು. ಓಕೆ, ಸ್ಟವ್ ಆನ್ ಮಾಡಿದೆ, ಕಡಾಯಿ ಇಟ್ಟೆ. ಬಾಣ್ಲಿ ಇಟ್ಮೇಲೆ ತುಪ್ಪ ಅಥವಾ ಡಾಲ್ಡಾ ಹಾಕ್ಬೇಕು. ಡಾಲ್ಡಾ ಯಾಕೆ, ತುಪ್ಪನೇ ಹಾಕೋಣ. ಹಾಕ್ದೆ. ಆಮೇಲೆ ಹೇಳ್ತೀನಿ. ಮಮ್ಮಿ ಅಣ್ಣ ಡ್ಯಾಡಿ ಕಾಪಿ ಮಾಡ್ತಿದ್ದಾರೆ. ಕಾಪಿನಾ? ಎಕ್ಸಾಮ್ ಅಲ್ಲಿ ಚೀಟಿ ಇಟ್ಕೊಂಡು ಪಕ್ಕದಲ್ಲಿರೋರ್ ಆನ್ಸರ್ ಶೀಟ್ ನೋಡ್ಕೊಂಡ್ ಬರೀತಾರಲ್ಲ, ಆ ತರ ಕುಕಿಂಗ್ ವಿಡಿಯೋ ನೋಡ್ಕೊಂಡು ಹಲ್ವಾ ಮಾಡ್ತಿದ್ದಾರೆ. ಹೌದಾ? ನಡೀರಿ ನೋಡೋಣ, ನಡೀರಿ ಬನ್ನಿ. ಏನಂದ್ರೆ ರಾಕಿ ಅವರೇ, ಕಿಚನ್ ಇಂದ ಸೌಂಡ್ ಬರ್ತಿರೋದ್ ಬಿಟ್ರೆ ಹಲ್ವಾ ಸ್ಮೆಲ್ ಬರ್ತಿಲ್ವಲ್ಲ? 2 ನಿಮಿಷ ವೇಟ್ ಮಾಡಿ ಹೊಸವ್ರೆ, ಬಿಸಿ ಬಿಸಿ ಹಲ್ವಾನ ಸರ್ವ್ ಮಾಡ್ತೀನಿ. ನಾವ್ ರೆಡಿಯಾಗೇ ಇದ್ದೀವಿ, ನಿಮ್ದೇ ನಿಧಾನ. ಓಕೆ, ಬರ್ತಿದೀವಿ. ರಾಕಿ, ಅದಾದ್ಮೇಲೇನು? ಆಮೇಲೆ ನಡೀರಿ. ಈ ಮನೆ ಆಸ್ತಿ ಎಲ್ಲ ಅವಂದೇ ಅಂತ ಅಬಿಗೆ ಯಾವತ್ತೋ ಗೊತ್ತಿತ್ತು. ಈ ಆಸ್ತಿ ಎಲ್ಲ ಅವಂದೇ ಅಂತ, ಅವನೇ ಏಕೈಕ ವಾರಸ್ದಾರ ಅಂತ ಅಬಿಗೆ ಗೊತ್ತು ಕಾಣ್ರು. ಆ
ಹಾಗಿದ್ದಾಗ್ಲು ಸ್ವಾರ್ಥದಿಂದ ನೀವು ಮನೆ ಬಿಟ್ಟು ಹೋಗು ಅಂತ ಹೇಳ್ದಾಗ್ಲು ಸೈಲೆಂಟ್ ಆಗಿ ಹೋದ ಕಣ್ರೋ. ಇದು ನನ್ನ ಮನೆ, ನನ್ನ ಆಸ್ತಿ, ನೀವೇ ಹೊರಟೋಗಿ ಅಂತ ಹೇಳೋ ಅವಕಾಶ ಇದ್ರೂ ಕೂಡ ಏನು ಹೇಳ್ದೆ ಅವನೇ ಸೈಲೆಂಟ್ ಆಗಿ ಹೊರಟೋದ್ನೋ. ಯಾಕೆ ಗೊತ್ತಾ? ನಾವು ಅಂದ್ರೆ ಅವನಿಗೆ ಹುಚ್ಚು, ಪ್ರಾಣ, ನಾವೇ ಅವನ ಸರ್ವಸ್ವ. ಅವನಿಗೆ ನಾವು ಇಷ್ಟವಾದ ಜವಾಬ್ದಾರಿ, ಆದ್ರೆ ನಮಗ್ ಮಾತ್ರ ಅವನು ಕಷ್ಟವಾಗಿರೋ ಭಾರ ಆಗ್ಬಿಟ್ನಲ್ಲ. ನಮ್ಗೆ ಅವನ ಆಸ್ತಿ ಬೇಕು, ಆದ್ರೆ ಅವನ್ ಮಾತ್ರ ಬೇಡ ಅಲ್ವಾ? ನೀವು ಅವನ ಹೃದಯನ ಚೂರ್ ಚೂರ್ ಮಾಡಿದ್ರಿ, ಆದ್ರೆ ಅವನ್ ಹೃದಯದಲ್ಲಿ ಇರೋದು ನೀವೇ ಅಂತ ನೀವು ತಿಳ್ಕೊಳ್ಳೇ ಇಲ್ವಲ್ರೋ. ಗಾಯ ಆಗಿರೋ ಅಭಿಮನ್ಸು ಈಗ್ಲೂ ನಿಮ್ ಬಗ್ಗೆನೆ ಯೋಚನೆ ಮಾಡ್ತಿರ್ತೆ ಕಾಣ್ರೋ. ನೀವು ಸಂತೋಷವಾಗಿದ್ರೆ ಅಷ್ಟೇ ಸಾಕು ಅನ್ಕೊಂತ ಅನ್ಕಂಡ್ರು. ನಿಮಗ್ ತಂದೆ ಆಗಿರೋದಕ್ಕೆ ಬೇಜಾರ್ ಮಾಡ್ಕೋಬೇಕು ಅಥವಾ ಅವನಿಗೆ ಹೆತ್ತು ತಂದೆ ಆಗ್ಲಿಲ್ವಲ್ಲ ಅಂತ ಬೇಜಾರ್ ಮಾಡ್ಕೋಬೇಕು, ಅರ್ಥ ಆಗ್ತಿಲ್ಲ ಕಣ್ರು. ಅತ್ತೆ ಮಾವಂಗೆ ಒಬ್ಬ ಒಳ್ಳೆ ಮಗನಾಗಿರೋ ನೀವು ನನಗೆ ಗೊತ್ತು. ಭಾವನ್ ಪ್ರೀತಿಯ ತಮ್ಮನಾಗಿ, ಅಖಿಲ್ಗೆ ಆತ್ಮೀಯವಾದ ಅಣ್ಣನಾಗಿ ನೀವು ನನಗೆ ಗೊತ್ತು. ಪಾವನಿ ಅಕ್ಕನ ಮತ್ತೊಂದಮ್ಮನಾಗಿ, ಹಾರಿಕಾಗೆ ಮತ್ತೊಬ್ಬ ತಂದೆಯಾಗಿ ನೀವು ಭಾವಿಸ್ತೀರಾ ಅಂತ ನನಗೆ ಗೊತ್ತು. ಅನು ಕೀರ್ತಿಗೆ ಒಬ್ಬ ಒಳ್ಳೆ ತಂದೆಯಾಗಿ ನೀವು ನನಗೆ ಗೊತ್ತು. ನನಗೊಬ್ಬ ಪ್ರೀತಿ ಮಾಡೋ ಗಂಡನಾಗಿ ನೀವು ಗೊತ್ತು. ಆದ್ರೆ ಅಷ್ಟೆಲ್ಲ ಆಸ್ತಿನ ಬಿಟ್ಟು ಬಂದಿರೋ ಒಬ್ಬ ದೊಡ್ಡ ವ್ಯಕ್ತಿಯಾಗಿ ನೀವು ನನಗೆ ಗೊತ್ತಿಲ್ಲ ರೀ. ನಮ್ಮ ಮಧ್ಯೆ ನಿಮಗ್ ಸ್ಥಾನ ಇಲ್ಲ ಅಂತ ಭಾವ ಹೇಳ್ಬೇಕಾದ್ರೆ ನಿಮ್ ಜಾಗನೇ ನಂದು ಅಂತ ಹೇಳ್ಬೇಕಾದವರು ಹೇಳ್ದೆ ಮೌನವಾಗಿ ಬಂದ್ಬಿಟ್ರಲ್ಲ. ಇಷ್ಟು ಒಳ್ಳೆ ಹೃದಯದಲ್ಲಿ ನನಗ್ ಸ್ಥಾನ ಇರೋದಕ್ಕೆ ತುಂಬಾ ಹೆಮ್ಮೆ ಆಗ್ತಿದೆ ರೀ. ಆಸ್ತಿಗೋಸ್ಕರ ಹೆತ್ತೋರ್ನ ಒಡ ಹುಟ್ಟಿದವ್ರನ್ನ ಸಾಯಿಸೋ ಈ ಕಾಲದಲ್ಲಿ ನಿಮ್ಮಂಥ ವ್ಯಕ್ತಿ ಇರೋದು, ಜೊತೆಗೆ ನೀವು ನನಗ್ ಗಂಡನಾಗಿರೋದು ನನಗ್ ತುಂಬಾ ಸಂತೋಷ ಆಗ್ತಿದೆ ರೀ. ಅಷ್ಟಕ್ಕೂ ಅಷ್ಟ ಆಸ್ತಿನ ಬಿಟ್ಟು ಹೇಗ್ ಬಂದ್ರಿ? ನನಗೆ ಬೇಕಾಗಿದ್ದು ಡ್ಯಾಡಿ, ಅಮ್ಮ, ಅಣ್ಣ, ತಮ್ಮ, ಹೊಸೋರೆ. ನನ್ನ ಹತ್ರ ಇರೋ ಆಸ್ತಿ, ಅದಕ್ಕೇನಾದ್ರೂ ಅಡ್ಡ ಬಂದ್ರೆ ಆ ಆಸ್ತಿ ನನಗೆ ಬೇಕಾಗಿಲ್ಲ. ಅದಕ್ಕೆ ಎಲ್ಲ ಬಿಟ್ಟು ಬಂದೆ. ನೀವು ನಿಜವಾಗ್ಲೂ ದೇವ್ರು ರೀ. ಇಲ್ಲ ಹೊಸೋರೆ, ನಾನವ್ರ ಹೆತ್ತ ಮಗ ಆಗ್ತಾ ಇದ್ರು ಇಷ್ಟು ವರ್ಷ ನನ್ನ ಸ್ವಂತ ಮಗನ್ ತರ ನೋಡ್ಕೊಂಡಿರೋ ಡ್ಯಾಡಿ ಅಮ್ಮನ ನನಗೆ ದೇವ್ರು. ನನ್ನ ತಮ್ಮನಾಗಿ ಅಣ್ಣನಾಗಿ ನೋಡ್ಕೊಂಡಿರೋ ಅಣ್ಣ ಅಖಿಲೆ ಆತ್ಮೀಯರು. ನನ್ನ ತಮ್ಮನಾಗಿ ಮತ್ತೆ ಮಗನಾಗಿ ನೋಡ್ಕೊಂಡಿರೋ ನಮ್ಮತ್ಗೆ ದೇವತೆ. ಅವ್ರ ಮುಂದೆ ನನಗೆ 1000 ಕೋಟಿನೂ ಹುಲ್ಕಡ್ಡಿ ಸಮಾನ. ಯಾವತ್ತಿದ್ರೂ ನನಗೆ ಅವರೇ ಬೇಕು, ಆಸ್ತಿ ಅಲ್ಲ. ನಿಮ್ಮ ಶ್ರೇಷ್ಠವಾದ ವ್ಯಕ್ತಿತ್ವದ ಮುಂದೆ ಆ ಎವರೆಸ್ಟ್ ಕೂಡ ಚಿಕ್ಕದಾಗತ್ತೆ ರೀ. ದುಡ್ಡೇ ಸರ್ವಸ್ವ ಅಂತ ಅನ್ಕೊಂಡಿರೋ ಈ ಪ್ರಪಂಚದಲ್ಲಿ ಆ ದುಡ್ಡಿಗಿಂತ ಸಂಬಂಧನೇ ಮುಖ್ಯ ಅಂತಿರೋ ನಿಮ್ ಮುಂದೆ
ಆ ದುಡ್ಡು ಕೂಡ ತಲೆಯನ್ನ ತಗ್ಸತ್ತೆ. ನಿಮ್ ಒಳ್ಳೆ ಮನ್ಸನ್ನ ಅವ್ರು ಯಾವತ್ತಾದ್ರೂ ಅರ್ಥ ಮಾಡ್ಕೊಂಡು ನಿಮ್ ಹತ್ರ ಬರ್ಬೇಕು ಅಂತ ಮನಸ್ಫೂರ್ತಿಯಾಗಿ ಕೇಳ್ಕೊತಿದ್ದೀನಿ. ನಾನು ಅವರಿಂದ ದೂರ ಇದ್ರೂ ಕೂಡ ನನ್ನ ಮನಸ್ಸು ಯಾವತ್ತೂ ಅವ್ರ ಹತ್ರನೇ ಇರುತ್ತೆ ಹೊಸೋರೆ. ಅವ್ರು ಬರಲಿ ಬರದೇ ಇರಲಿ, ಅವ್ರು ಖುಷಿಯಾಗಿದ್ರೆ ಅಷ್ಟೇ ಸಾಕು. ಅವ್ರಿಗೆ ಯಾವತ್ತೂ ಯಾವ ಕಷ್ಟನೂ ಬರಬಾರ್ದು, ಬರಕ್ಕೂ ಬಿಡಲ್ಲ ನಾನು. ನಿಮ್ಮಂಥ ಒಳ್ಳೆ ವ್ಯಕ್ತಿ ಇಷ್ಟು ದಿನ ಅವ್ರ ಜೊತೆಗಿದ್ದಿದ್ದು ಅವ್ರ ಅದೃಷ್ಟ ರೀ. ಇಲ್ಲ ಹೊಸೋರೆ, ಅನಾಥವಾಗಿ ಬದುಕಬೇಕಾಗಿದ್ದು ನನಗೆ ಅಂತ ಫ್ಯಾಮಿಲಿ ಸಿಕ್ಕಿದ್ದು ನನ್ನ ಅದೃಷ್ಟ. ನನ್ನ ಹೆತ್ತವ್ರನ್ನೇ ಮರೆಸೋಷ್ಟು ಪ್ರೀತಿ ಕೊಟ್ಟಿದ್ದಾರೆ ಅವರು. ಅವ್ರು ನಾನು ತೀರಿಸಲೇಬೇಕು. ನಾನು ಎಷ್ಟೇ ಕೊಟ್ಟರು ನಾನು ಅದು ಕಮ್ಮಿನೇ. ಅದಕ್ಕೆ ಎಲ್ಲನೂ ಅಲ್ಲೇ ಬಿಟ್ಟು ಬಂದಿದ್ದು. ದುಡ್ಡನ್ನು ಮಾತ್ರ ಬಿಟ್ಟು ಬಂದಿದ್ದೀನಿ, ಅವ್ರನ್ನಲ್ಲ. ಇಷ್ಟು ದಿನ ಆ ಮೂವರು ನಿನ್ನ ಮಕ್ಕಳು ಅಂತ ತಿಳ್ಕೊಂಡು ಮೂವರ ಬಗ್ಗೆನೂ ಸಮಾನವಾಗಿ ಯೋಚನೆ ಮಾಡ್ದೆ. ಆದ್ರೆ ಈಗ ಅಭಿ ನಿನ್ನ ಇಬ್ಬರು ಮಕ್ಕಳ ಬಗ್ಗೆ ಅಲ್ದೆ ಅವನು 3 ಜನ ಮಕ್ಕಳು ಮತ್ತೆ ಹುಟ್ಟತಿರೋ ಮಗು ಬಗ್ಗೆ ಕೂಡ ಯೋಚನೆ ಮಾಡ್ತಿದ್ದಾನೆ. ಆದಷ್ಟು ಬೇಗ ಭಾಸ್ಕರ ನನ್ನ ಮಕ್ಕಳ ಹೆಸರಲ್ಲಿ, ಅಖಿಲ್ಗೆ ಹುಟ್ಟೋ ಮಗು ಹೆಸರಲ್ಲಿ ಸಮಾನವಾಗಿ ಆಸ್ತಿನ ಬರೆದ್ಬಿಡ್ತೀನಿ ರೀ. ನಾಳೆನೇ ಆ ಡಾಕ್ಯುಮೆಂಟ್ನ ರೆಡಿ ಮಾಡಿಸ್ತೀನಿ. ಒಳ್ಳೆ ಕೆಲ್ಸನ ಬೇಗ ಮಾಡ್ಬೇಕು ಅಂತಾರೆ. ನಾಳೆನೆ ಆ ಕೆಲ್ಸ ಮಾಡಿ. ಇವತ್ತು ಬಿಟ್ಬಿಡು ಅದಕ್ಕೆ. ನಾಳೆಯಿಂದಾದ್ರೂ ನಿನ್ನಿಬ್ಬರು ಮಕ್ಕಳ ಬಗ್ಗೆ ಯೋಚನೆ ಮಾಡು. ಹೊರಗ್ನೋನು ಯಾವತ್ತಿದ್ರು ಹೊರಗ್ನೋನೆ, ಬೇರೆಯವನು ನಮ್ ಸ್ವಂತದವನಾಗಲ್ಲ. ಭಾಸ್ಕರು ಅಖಿಲ್ಗಿಂತ ಅಭಿ ಏನ್ ಹೆಚ್ಚಲ್ಲ. ಮೊದ್ಲು ನಿನ್ ಹೆತ್ತು ಮಕ್ಕಳು, ಆಮೇಲೆ ಏನಿದ್ರು ನೀನ್ ಸಾಕಿದ ಮಗ. ಅರ್ಥ ಆಯ್ತಾ ಅದ್ಕೆ? ನಾಳೆ ಅಮ್ಮ ತುಂಬಾ ಖುಷಿಯಾಗಿರ್ತಾರೆ ಹೊಸೋರೆ. ಅಮ್ಮನ ಸಂತೋಷನೇ ನನ್ನ ಸಂತೋಷ. ಕೂತ್ಕೊಳ್ಳಿ, ಕೂತ್ಕೋಣ. ಏ ಅಖಿಲ್, ನಮ್ಮನ್ನು ಕ್ಷಮಿಸೋಣ. ಹಲೋ ಅಖಿಲ್, ಎದಳು ಹಾರಿಕಾ ಹೇಳು. ಏನ್ ಅಖಿಲ್, ಏನ್ ಹಾರಿಕಾ ಇದೆಲ್ಲ? ನಾನ್ ನಿನ್ಗಿಂತ ದೊಡ್ಡವನಾಗಿರೋದ್ರಿಂದ ನಿನ್ ಕಾಲಿಗೆ ಬೀಳಕ್ಕಾಗಲ್ಲ ಅಭಿ. ನಿನ್ ಕೈಯೇ ಕಾಲು ಅನ್ಕೋತೀನಿ. ಹಣ ನೀನೇನಣ್ಣ? ಕಣ್ಣು ಮುಚ್ಚೋಗಿ ನಾವ್ ಎಷ್ಟು ದೊಡ್ಡ ತಪ್ಪು ಮಾಡಿದೀವಿ ಅಂತ ನೆನ್ನೆನೆ ನಮ್ಗೆ ಗೊತ್ತಾಗಿದ್ದು ಅಣ್ಣ. ಅಪ್ಪ ನಮ್ ಕಣ್ ತೆರೆಸಿದ್ರು ಅಭಿ. ನೀನೆಂತ ದೊಡ್ಡ ವ್ಯಕ್ತಿ ಅಂತ ನಮಗ್ ತಿಳಿಸಿದ್ರು. ದೊಡ್ಡತನ ನನ್ನಲ್ಲಿಲ್ಲ ಅಣ್ಣ. ನಮ್ಮ ಮೂವರನ್ನ ಸಮಾನವಾಗಿ ನೋಡ್ಕೊಂಡಿರೋ ಡ್ಯಾಡಿ ಅಮ್ಮನಲ್ಲಿರೋದು. ಅಷ್ಟೆಲ್ಲ ಆಸ್ತಿ ನಮಗ್ ಕೊಟ್ಟು ನೀನ್ ಯಾಕಣ್ಣ ಇಂಥ ಮನೇಲಿದ್ಯಾ? ಈ ಮನೆ ನಮಗ್ ತುಂಬಾ ಇಷ್ಟ ಆಗಿದೆ ಅಖಿಲ್. ಈ ತರ ಮನೇಲಿ ನೀವ್ ಇರ್ಬಾರ್ದು ಅಕ್ಕ. ಹೌದು ಬಸ್ಸು, ನಿಮ್ ಮನೇಲಿ ನೀವಿರ್ಬೇಕು. ನಿಮ್ಮನೇನ ನಿಮ್ಗೆ ಕೊಡ್ಬೇಕು ಅಂತ ಬಂದ್ವಿ. ನಾವೇ ಬೇರೆ ಮನೆಗೆ ಹೋಗ್ತೀವಿ. ಇದೇನಣ್ಣ, ನನ್ ಮನೆ ನಿನ್ ಮನೆ ಅಂತಲ್ಲ ಏನು? ನೀವ್ಯಾಕೆ ಬೇರೆ ಆಗ್ಬೇಕು? ಅದ್ ನಮ್ಮನೆ. ನೀವು ನಮ್ ಜೊತೆ ಇದ್ರೇನೆ ಅಲ್ವಾ ಅದಕ್ಕೆ ಅದು ನಮ್ಮನೆ ಆಗೋದು. ಅಷ್ಟಕ್ಕೂ ನೀವ್ ಇಲ್ದಿರೋ ಮನೆನೇ ಅಲ್ಲ ಭಾವ. ನಿಜವಾದ ಖುಷಿ ಸಂತೋಷ ಎಲ್ಲ ನಿಮ್ ಹತ್ರನೇ ಇದೆ. ಬೇಗ ಬಾ ಅಭಿ, ಬೇಗ ಬಂದು ನಿನ್ ಮನೆನ ನಿನ್ ಸ್ವಾಧೀನ ಮಾಡ್ಕೋ. ನನ್ನ ದೇಹದಲ್ಲಿ ಪ್ರಾಣ ಇರೋವರೆಗೂ ನಿಮ್ಮನ್ನ ಆ ಮನೆಯಿಂದ ಹೊರಗೋಗಿ ಬಿಡಲ್ಲ ಅಣ್ಣ. ನೀವು ಆ ಮನೇಲೇ ಇರಬೇಕು. ನಾವು ಆ ಮನೇಲಿ ಇರಬೇಕು ಅಂದ್ರೆ ನೀನು ಕೂಡ ನಮ್ಮ ಜೊತೆನೇ ಇರಬೇಕು ಅಣ್ಣ. ನಮಗಿಲ್ಲಿ ಎಲ್ಲ ಚೆನ್ನಾಗಿದೆ ಅಖಿಲ್. ಆದ್ರೆ ನಾವಲ್ಲಿ ಚೆನ್ನಾಗಿಲ್ಲ ಭಾವ. ಖುಷಿಯಾಗಿ ಸಂತೋಷವಾಗಿಲ್ಲ.
ಆಗಿದ್ದನ್ನೆಲ್ಲ ಮರ್ತು ದಯವಿಟ್ಟು ನಮ್ಮ ಮನೆಗ್ ಬಾ ಅಭಿ. ನಾವ್ ಮೂವರು ಬೇರೆ ಅಲ್ಲ. ಅಪ್ಪ ಅಮ್ಮಂಗೆ ನಾವಿಬ್ರೆ ಮಕ್ಕಳು. ನೀನ್ ಸಾಕಿದ ಮಗ ಅಲ್ಲ. ನಾವ್ ಮೂವರು ಸ್ವಂತ ಮಕ್ಕಳೇ. ಯಾವತ್ತೂ ನಾವು ಬೇರೆ ಆಗ್ಬಾರ್ದು ಅಭಿ. ಇದೊಂದು ದೃಷ್ಟಿ ಅಂತ ತಿಳ್ಕೊ. ಇನ್ ಮುಂದೆ ನಾವು ಒಟ್ಟಿಗೆ ಇರಬೇಕು. ದಯವಿಟ್ಟು ಮನೆಗ್ ಬಾ ಅಭಿ. ಅಣ್ಣ ಪ್ಲೀಸ್ ಅಣ್ಣ, ಪ್ಲೀಸ್. ಪ್ಲೀಸ್ ಭಾವ, ಪ್ಲೀಸ್. ಅಣ್ಣ ಅಖಿಲ್ ಸಿದ್ದು, ಅದೇ ಕಣಮ್ಮ, ನಿನ್ ಮನ್ಸಿನ ಮಾತು ಆ ದೇವ್ರ ಕೇಳಿಸ್ತೋ ಇಲ್ವೋ ಗೊತ್ತಿಲ್ಲ. ನಮಗ್ ಕೇಳಿಸ್ತೋ ಅಂತ ಹೇಳ್ತಾ ಇದ್ದಾನೆ. ನಿಜವಾಗ್ಲೂ ಇದೆಲ್ಲ ಒಂದ್ ಕೆಟ್ಟ ಕನ್ಸಿನ ತರ ಇದೆ. ಇನ್ಮೇಲೆಲ್ಲ ತುಂಬಾ ಚೆನ್ನಾಗಿರುತ್ತೆ. ಹೌದಮ್ಮ. ಅದ್ಕೆ ನೀವ್ಯಾಕೆ ಬಾರ ಹೊರ್ತೀರ? ಅದಕ್ಕೆ ಮೊದ್ಲೇ ನೀವು ಬಸ್ರಿ ಹೆಂಗ್ಸಲ್ವಾ? ಆ ಬ್ಯಾಗ್ ಕೊಡಿ, ನಾನ್ ತಗೊಂಡೋಗ್ತೀನಿ. ಪರವಾಗಿಲ್ಲ ಅಖಿಲ್, ಕೊಡು. ಏನಮ್ಮ ಇದು? ನೀ ನಮ್ಮ ಅಭಿ ಪ್ರತಿರೂಪನ, ಅಂದ್ರೆ ನಮ್ಮ ಮನೆ ವಾರಸ್ದಾರನ್ನ ಕೊಡ್ತಾ ಇದ್ಯಾ. ನಿನಗೆ ಆ ಭಾರನೇ ಸಾಕು. ಅಕ್ಕ, ಇನ್ಮುಂದೆ ನೀನು ಕಾಲ್ ಕೆಳಗಿಡದೆ ಇರೋ ತರ ನೋಡ್ಕೋತೀವಿ. ನಿನ್ ಕೆಲ್ಸ ಎಲ್ಲ ನಾನೇ ಮಾಡ್ತೀನಿ. ಹೊಸೋರ್ ಕೆಲಸ ನೀನ್ಯಾಕಮ್ಮ ಮಾಡ್ತೀಯಾ? ನೀನು ಕೂಡ ಪ್ರೆಗ್ನೆಂಟ್ ಅಲ್ವಾ? ಇನ್ನು ಹೇಳ್ಬೇಕಂದ್ರೆ ಹೊಸೂರ ನಿಂಗೆ ಸಹಾಯ ಮಾಡಬೇಕು. ಹಾಗಲ್ಲ ಅಣ್ಣ, ನಿಮ್ಗೆ ಹುಟ್ಟೋ ಮಗು ನಿಮ್ದಲ್ಲ ಅಣ್ಣ. ಅವನ್ ಮೇಲಿರೋ ನಿಮ್ಮ ಆಸೆನೆಲ್ಲ ಬಿಟ್ಬಿಡಿ. ಅಂದ್ರೆ ಆ ಮಗುನ ನಮ್ಮ ಮಗು ತರ ಬೆಳೆಸ್ತೀವಿ ಅಂತ ಹೇಳದ. ಅವನ ನೀವು ಪೂರ್ತಿಯಾಗಿ ಮರಿಬೇಕಾಗತ್ತೆ. ವಸು ಅಕ್ಕನ್ನು ನೀವು ಮರಿಬೇಕಾಗುತ್ತೆ ಭಾವ. ವಸು ಅಕ್ಕ ಇನ್ನು ನಮ್ ಪಾರ್ಟಿ, ನಿಮ್ ಕಡೆ ಬರಕ್ ಬಿಡಲ್ಲ. ಮತ್ತೆ ನಾನ್ ಚಿಕ್ಕಮ್ಮ, ನಿನ್ನ ಹೇಗ್ ಮರಿಯಕ್ಕಾಗತ್ತೆ ರಾಕಿ? ಮಮ್ಮಿಗೆ ಹುಟ್ಟೋ ಮಗು ಇದೆಯಲ್ಲ, ಅದಾದ್ಮೇಲೆ ನೀನೇ ನಮ್ ಟಾರ್ಗೆಟ್. ಅಂದ್ರೆ ಅವನ ಆದ್ಮೇಲೆ ನಿನ್ನ ತುಂಬಾ ಚೆನ್ನಾಗಿ ನೋಡ್ಕೋತೀವಿ ಅಂತ. ಮತ್ತೆ ನಾವು ನಮ್ಮನ್ನೇನ್ ಮಾಡ್ತೀರಾ? ನಿಮ್ಮಿಬ್ರಿಗೂ ಮದ್ವೆ ಮಾಡಿ ಕಳಿಸ್ತೀವಲ್ಲ. ಹಾಗಾದ್ರೆ ಕೊನೆಗೆ ನನ್ನ ಬಿಟ್ಬಿಡ್ತೀರಂತಾಯ್ತು. ಏನ್ ಮಾತಾಡ್ದೆ ಅಣ್ಣ? ಯಾರಿದ್ರು ಇಲ್ದೇ ಇದ್ರು ನೀನ್ ಯಾವಾಗ್ಲೂ ನಮ್ ಜೊತೆನೇ ಇರ್ತೀಯ. ನಡಿ ಅಭಿ, ಹೋಗೋಣ. ಅಣ್ಣ ನಿಂತ್ಕೊಳ್ಳಿ. ಹಾಗೆ ಬಂದ್ಬಿಡ್ತೀರಾ? ಅದ್ ಹೇಗ್ ಬರ್ತೀರಾ? ಬಸ್ರಿ ಆಗಿದ್ದು ಹೊಸಲ್ ದಾಟಿದ್ಯಾ ವಸು? ಎಷ್ಟು ಜನರು ಕಣ್ಬಿದ್ದಿರುತ್ತೋ ಏನೋ, ದೃಷ್ಟಿ ತೆಗೆಸ್ಕೋಬೇಕಲ್ವಾ? ಪಾವನಿ, ಬೇಗ ಆರ್ತಿ ತಟ್ಟೆ ತಗೊಂಡ್ ಬಾ. ತೆಗಿ.
ಏನಾಯ್ತಕ್ಕ? ಯಾಕೆ ನಿನ್ ಮುಖದಲ್ಲಿ ಸಂತೋಷನೇ ಇಲ್ಲ? ನಿನ್ ಕೈ ಯಾಕೆ ನಡುತ್ತಿದೆ? ಏನಮ್ಮ ಪಾವನಿ, ನಿನ್ ಮುದ್ದಿನ ತಂಗಿ ಬಂದ್ಲು ಅನ್ನೋ ಸಂತೋಷಕ್ಕೆ ನಿನ್ ಕೈ ನಡುಗ್ತಿದ್ಯಾ ಹೇಗೆ? ಬಲಗಾಲ್ ಮುಂದೆ ಇಟ್ಟು ಒಳಗ್ ಬನ್ನಿ ಬನ್ನಿ. ಆದ್ರೆ ನಿಮ್ ಪರಿಸ್ಥಿತಿ ಕೂಡ ಅಷ್ಟೇ ಕಣ್ರೋ. ಯಾವ ದಿಕ್ಕು ದೆಸೆ ಇಲ್ದೆ ಬೀದಿ ಹೆಣ ಆಗ್ತಿರೋ ಏನೋ. ಸರ್ವನಾಶ ಆಗ್ತೀರಾ ಎಲ್ಲ ಬೂದಿ. ಬಾ ಅಕ್ಕೆ, ಬಾ 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 ಬಾ. ಅಮ್ಮ ಕೂತ್ಕೋ ಅಕ್ಕೆ, ಕೂತ್ಕೋ ಕೂತ್ಕೋ. ಕೂತ್ಕೊಳ್ಳಿ. ನೀನು ಕೂತ್ಕೋ ಅಕ್ಕ. ಮೊದ್ಲೇ ಬಸ್ರಿ ನೀನು. ಕೂತ್ಕೋ ಅಕ್ಕ. ಕೂತ್ಕೊಳ್ಳಿ ಹೊಸೋರೆ. ಈ ಟೈಮಲ್ಲಿ ಡ್ಯಾಡಿ ಕೂಡ ಇದ್ದಿದ್ರೆ ತುಂಬಾ ಚೆನ್ನಾಗಿರ್ತಾ ಇತ್ತಲ್ವಾ ಅಮ್ಮ? ಹೌದಬಿ, ಈ ಟೈಮಲ್ಲಿ ಅವರಿದ್ದಿದ್ರೆ ಚೆನ್ನಾಗಿರ್ತಾ ಇತ್ತು. ನನ್ಗಿಷ್ಟು ಭಾರ ಅಂತ ಅನ್ನಿಸ್ತಾ ಇರ್ಲಿಲ್ಲ. ಏನ್ ಭಾರಮ್ಮ? ಏನಾಯ್ತು? ಇನ್ನೇನಿರುತ್ತೆ ಅಭಿ, ಇಷ್ಟು ದಿನ ನಿಮ್ಮ ಅಪ್ಪ ಅಮ್ಮ ನಿಮ್ ಮೂವರ್ನು ಸಮಾನವಾಗಿ ನೋಡ್ತಿದ್ರು. ಈಗ ನೀನೊಂದ್ ಕಡೆ ಆದ್ರೆ ಭಾಸ್ಕರ್ ಅಖಿಲ್ ಒಂದ್ ಕಡೆ ಆಗಿದ್ದಾರೆ. ಹಾಗಂತ ಯಾರು ಹೇಳಿದ್ರು ಅತ್ತೆ? ಅಮ್ಮ ಡ್ಯಾಡಿ ದೃಷ್ಟಿಲಿ ನಮ್ಮ ಮೂವರು ಸಮಾನ್ರೆ. ನಮ್ ದೃಷ್ಟಿಯಲ್ಲಿ ನೀ ಮೂವರು ಸಮಾನ್ರೆ ಅಭಿ, ಆದ್ರೆ ಲೋಕ ದೃಷ್ಟಿಲಲ್ಲ. ಹೊರಗಡೆ ಎಲ್ಲಾರ್ಗೂ ನೀನ್ ಬೇರೆ ಇವ್ರು ಬೇರೆ ಅಂತ ಗೊತ್ತಾಗೋಗಿದೆ. ಯಾರೇನ್ ಅನ್ಕೊಂಡ್ರೆ ಏನಮ್ಮ, ನಮ್ಮ ಮೂವರು ಒಂದೇ. ಇದೇನಾ ರಿಕಾ,
ಆಸ್ತಿಗೂ ಅಡಿಗೆಗೂ ಏನು ಸಂಬಂಧ? ಎಲ್ಲರನ್ನೂ ಸಮಾನವಾಗಿ ಟ್ರೀಟ್ ಮಾಡಿ. ಹಾಗೇನೆ ಆಸ್ತಿನೂ ಕೂಡ ಎಲ್ರಿಗೂ ಸಮಾನವಾಗಿ ಹಂಚಿದ್ರೆ ಚೆನ್ನಾಗಿರುತ್ತೆ ಅಭಿ. ಆಸ್ತಿನ ಭಾವನ್ ಹೆಸರಿಗೋ ಅಖಿಲ್ ಹೆಸರಿಗೋ ಬರೆಯೋ ಬದಲು ಅವ್ರ ಮಕ್ಳ ಹೆಸರಿಗೆ ಬರೆಯೋದು ಒಳ್ಳೇದನ್ಸತ್ತೆ. ಒಳ್ಳೆ ಆಲೋಚನೆ ಹೊಸೋರೆ. ಆಸ್ತಿ ಮಕ್ಕಳ ಹೆಸರಲ್ಲಿದ್ರೆ ಅವ್ರ ಫ್ಯೂಚರ್ಗೂ ಯಾವ ಭಯನೂ ಇರಲ್ಲ. ನಮಗೆ 3 ಜನ ಮಕ್ಕಳು. ಆಸ್ತಿನೂ ಈಗಲೇ 3 ಭಾಗ ಮಾಡಿ ಸಮಾನವಾಗಿ ಹಂಚ್ಕೊಂಡ್ರೆ ಯಾವ ಜಗಳನೂ ಬರೋದಿಲ್ಲ. ಇನ್ಯಾವತ್ತೂ ಈ ಮನೇಲಿ ಜಗಳ ಆಗ್ಬಾರ್ದು ಅತ್ತೆ. ಆಯ್ತು ಅಂದ್ರೆ ಈ ಸಲ ಭಾವ ಎಲ್ರನ್ನೂ ಮನೆಯಿಂದ ಹೊರಗೆ ಹಾಕ್ತಾರೇನೋ. ಯಾಕಂದ್ರೆ ಈ ಮನೆ ಭಾವಂದೇ ಅಲ್ವಾ. ನಿಮ್ಮಪ್ಪ ಇದ್ದಿದ್ರೆ ಈ ಆಸ್ತಿ ಹಂಚೋ ಜಗಳದ ಬಗ್ಗೆ ಮಾತಾಡಿರೋರು. ಆದ್ರೆ ಅಣ್ಣ ಊರಲ್ಲಿ ಇಲ್ದೇ ಇರೋದ್ರಿಂದ ನೀನೇ ನಿರ್ಧಾರ ಮಾಡಿದ್ರೆ ಒಳ್ಳೇದು ಅಭಿ. ಅದಕ್ಕೆ ಆ ಚಟ್ನಿ ಒಂಚೂರು ಕೊಡ್ತೀರಾ ಇಲ್ಲಿ? ತಿನ್ನಿ. ಅರ್ಥ ಆಯ್ತಾ ಅದ್ಕೆ? ಆಸ್ತಿ ಪೂರ್ತಿ ಅಖಿಲ್ ಭಾಸ್ಕರ್ ಹೆಸರಲ್ಲಿ ಇದ್ರೇನೆ ಅಭಿ ನಮ್ ಮಾತ್ ಕೇಳೋದು. ವಸು ನಮ್ ಹಿಡಿತದಲ್ಲಿರ್ತಾಳೆ. ಇಲ್ಲ ಅಂದ್ರೆ ಭಾಸ್ಕರ್ ಅಖಿಲ್ ಕೈಗೆ ಬರೀ ಚಿಪ್ಪೆ ಸಿಗುತ್ತೆ. ಭಿಕ್ಷೆ ಬೇಡೋದು ಇಲ್ಲ ಆತ್ಮಹತ್ಯೆನೋ ಮಾಡ್ಕೋತಾರೆ. ನೀನು ವಸುಗ್ ಸತ್ಯ ಹೇಳಿದ್ರೆ ನನ್ನ ಆತ್ಮಹತ್ಯೆ ಮಾಡ್ಕೋತೀನಿ ಅಂತ ಹೇಳ್ದೆ ಅಲ್ವಾ? ನೀ ನನ್ನ ಸಾಯಿಸೋದ್ ಬಿಟ್ಟು ಆ ವಸು ಹೊಟ್ಟೆಲಿರೋ ಮಗುನ ಸಾಯಿಸು. ಅವಳಿಗೆ ಅಬೋರ್ಷನ್ ಆಗೋ ತರ ಮಾಡು. ವಸು ಅತ್ತಿಗೆಗೆ ಅಬರ್ಷನ್ ಆದ್ರೆ ನಿನ್ನ ಹೊಟ್ಟೆಲಿರೋ ನಮ್ಮ ಮಗು ಈ ಮನೆಗೆ ಆಸ್ತಿಗೆ ವಾರಸ್ದಾರ ಆಗುತ್ತೆ. ಆದ್ರೆ ನನ್ನ ಹೊಟ್ಟೆಲಿ ಮಗುನೇ ಇಲ್ವಲ್ಲ. ಭಾಸ್ಕರಣ್ಣ ಅಮಾಯಕ ಆದಿದ್ರಿಂದ ಆಸ್ತಿ ಪೂರ್ತಿ ನಮ್ದಾಗೋದಂತೂ ಗ್ಯಾರಂಟಿ. ಅಣ್ಣನಿಂದ ನಾನ್ ಕಿತ್ಕೋತೀನಿ. ನಾನು ಈಗ್ಲೇ ಬರ್ತೀನಿ. ಹರಿಕ ಯಾಕೆ ಹೀಗೆ ಹೊರಟೋದ್ಲು? ಯೋಚನೆ ಮಾಡು ಅದ್ಕೆ. ಪರಿಸ್ಥಿತಿ ಹೇಗಿದೆ ಅತ್ತೆ? ಅಮ್ಮ ಏನು ಹೇಳ್ತಾ ಇದಾರೆ? ನಾನ್ ಹೇಳ್ಬೇಕದ್ದೆಲ್ಲ ಹೇಳಿದೀನಿ ಕಣೋ. ಎಲ್ಲ ಕೇಳಿಸ್ಕೊಂಡು ನಿಮ್ಮಮ್ಮ ಆ ಕಡೆ ಈ ಕಡೆ ಒಲಾಡ್ತಾ ಇದ್ದಾಳೆ. ಆಂಟಿ, ಈಗ ಅತ್ತೆ ನಮ್ ಕಡೆನಾ ಇಲ್ಲ ಆ ವಸುವಕ್ಕನ್ ಕಡೆನಾ? ಅದೇ ಅವಳಿಗೆ ಗೊಂದಲ ಆಗಿದೆ. ಬಾಯ್ ಬಿಟ್ಟು ಏನು ಹೇಳ್ತಾ ಇಲ್ಲ. ಅಮ್ಮ ನಮ್ ಕಡೆ ಇದ್ರೇನೆ ನಾವೇನಾದ್ರೂ ಮಾಡೋದಕ್ಕಾಗೋದು. ಅವ್ರ ಕಡೆ ಇದ್ರೆ ನಾವೇನೇ ಮಾಡಿದ್ರು ಅಭಿ ಅಣ್ಣ ರಿವರ್ಸ್ ಆಗ್ತಾನೆ. ಹೇಗಾದ್ರೂ ಮಾಡಿ ಅಮ್ಮನ್ನ ನಮ್ ಕಡೆ ಕರ್ಕೋಬೇಕು ಕಣೋ. ಏನ್ ಮಾಡಿದ್ರು ಪರವಾಗಿಲ್ಲ, ಅಮ್ಮನ್ನ ಆ ಕಡೆ ಹೋಗಕ್ ಬಿಡಬಾರ್ದು. ಮಾಡ್ಬೇಕಾದ್ದೆಲ್ಲ ಮಾಡಿದೀವಿ, ಇನ್ನು ಏನೋ ಮಾಡ್ಬೇಕು ದೊಡ್ಡೋನೆ.
ನೀನ್ ಫ್ರೆಂಡ್ಸ್ ಅಂತ ಹೇಳಿ 4 ಜನನ್ ಕರ್ಕೊಂಡ್ ಬಂದು ನಾಟಕ ಮಾಡ್ಸಿದ್ವಿ. ಅವ್ರ ಥರ ನಿಮ್ಗೂನು ಆಸ್ತಿ ಸಿಗ್ಲಿಲ್ಲ ಅಂದ್ರೆ ಆತ್ಮಹತ್ಯೆ ಮಾಡ್ಕೋಬೇಕಾಗತ್ತೆ ಅಂತ ಭಯ ಪಡ್ಸಿದ್ವಿ. ಇಷ್ಟೊತ್ಗಾಗ್ಲೇ ನಿಮ್ಮಮ್ಮ ಬದ್ಲಾಗ್ಬೇಕಾಗಿತ್ತು, ಆದ್ರೆ ಏನು ಮಾತಾಡ್ತಿಲ್ಲ. ಎಷ್ಟಾದ್ರೂ ಬೆಳೆಸಿದೀನಿ ಅನ್ನೋ ಪ್ರೀತಿ ಇರುತ್ತಲ್ವಾ ಆಂಟಿ. ಇಷ್ಟು ದಿನ ಅಭಿಭಾವನ್ ಮೇಲೆ ಅತ್ತೆ ಇಟ್ಕೊಂಡಿದ್ ಬೆಟ್ಟದಷ್ಟು ನಂಬಿಕೆ ಅಷ್ಟ್ ಈಸಿಯಾಗಿ ಹೋಗುತ್ತಾ? ಹೋಗಿಸ್ಬೇಕು ಹಾರಿಕಾ. ಅಮ್ಮಂಗೆ ಅವನ ಮೇಲಿರೋ ನಂಬಿಕೆ ಹೋಗಿ ದ್ವೇಷ ಬೆಳಿಬೇಕು, ಕೋಪ ಬರಬೇಕು. ಆಗ್ಲೇ ಅಮ್ಮ ನಮ್ ಕಡೆ ಬರೋದು. ಅದು ಕೂಡ ಅಷ್ಟು ಈಸಿ ಇಲ್ಲ ಅಖಿಲ್. ಅಭಿ ಮೇಲಿರೋ ನಂಬಿಕೆ ಹೋಗ್ಬೇಕು ಅಂದ್ರೆ ಸ್ಟ್ರಾಂಗ್ ರೀಸನ್ ಬೇಕು, ಇನ್ನು ಸ್ಟ್ರಾಂಗ್ ಡೋಸ್ ಕೊಡ್ಬೇಕು. ಅದಕ್ಕೆ ಅಣ್ಣ ನನ್ನ ಹತ್ರ ಒಂದು ಐಡಿಯಾ ಇದೆ. ಒಂದ್ ಕೆಲಸ ಮಾಡೋಣ. ಮಮ್ಮಿ, ಯಾವ ಮಮ್ಮಿ ಆದ್ರೂ ಸ್ಕೂಲಿಗೆ ಹೋಗಲ್ಲ ಅಂದ್ರೆ ಬೈತಾರೆ. ನೀನ್ ಯಾಕೆ ಮಮ್ಮಿ ಸ್ಕೂಲಿಗೆ ಹೋಗ್ತೀನಿ ಅಂದ್ರೆ ಬೇಜಾರ್ ಮಾಡ್ಕೋತಿದ್ಯಾ? ಏನಾಯ್ತು ರಾಕಿ? ನೋಡಿ ದೊಡ್ಡಪ್ಪ, ಮನೇಲಿರೋದಕ್ಕೆ ಮಮ್ಮಿಗೆ ತುಂಬಾ ಭಯ ಆಗ್ತಿದೆಯಂತೆ. ನನ್ನ ಸ್ಕೂಲಿಗೆ ಹೋಗ್ಬೇಡ ಅಂತಿದ್ದಾರೆ. ಯಾಕಮ್ಮ ಭಯ? ಇದು ನಮ್ಮನೇನೆ ಅಲ್ವಾ, ನಾವೆಲ್ಲ ಇದೀವಲ್ಲ. ಓಹೋ, ಪಾವನಿ ಅಕ್ಕ ಸರಿಯಾಗಿ ಮಾತಾಡ್ತಿಲ್ಲ ಅಂತ ವಸು ಅಕ್ಕ ಬೇಜಾರ್ ಮಾಡ್ಕೊಂಡಿದ್ದಾರೆ ಭಾವ. ಹೌದಾ ಅದ್ಕೆ? ಈಗೇನು ಪಾವನಿ ಅದ್ಕೆ ನಿಮ್ ಜೊತೆ ನಗ್ತಾ ಮಾತಾಡ್ಬೇಕು ಅಷ್ಟೇ ತಾನೆ? ಹಾ, ನನ್ಗೊಂದು ಐಡಿಯಾ ಬಂತು. ಓಕೆನಾ? ಬೇಡ ಅಖಿಲ್, ಹಾಗ್ ಮಾಡಿದ್ರೆ ಅಕ್ಕ ಬೇಜಾರ್ ಮಾಡ್ಕೋತಾರೆ. ಪ್ರ್ಯಾಂಕ್ ಅಲ್ವಾ ಅದ್ಗೆ? ಎಲ್ಲ ಆದ್ಮೇಲೆ ಅದ್ಗೆ ನಿಜವಾದ ವಿಷಯ ಹೇಳೋಣ, ಹ್ಯಾಪಿಯಾಗಿ ಫೀಲ್ ಆಗ್ತಾರೆ. ಆದ್ರೂ ಕೂಡ ಇನ್ನೇನು ಮಾತಾಡ್ಬೇಡಿ ಅದ್ಗೆ. ನೋಡಿ ಅದ್ಗೆ ಬರ್ತಿದ್ದಾರೆ. ಬೇಡ ಅಖಿಲ್, ನನ್ ಮಾತ್ ಕೇಳಿ ಅದ್ಗೆ. ನಿಂತ್ಕೋ ಅಕ್ಕ. ಅಷ್ಟಕ್ಕೂ ನೀ ನನ್ ಬಗ್ಗೆ ಏನ್ ಅನ್ಕೊಂಡಿದ್ಯಾ? ನಾನಂದ್ರೆ ನಿನಗ್ ಲೆಕ್ಕಕ್ಕಿಲ್ವಾ? ನನ್ನ ನೋಡಿದ್ರು ನೋಡ್ತಿರೋ ತರ ತಪ್ಪಿಸ್ಕೊಂಡು ಹೋಗ್ತಿದ್ಯಾ? ಅದ್ಕೆ ಅದ್ಕೆ ಏನದು ಕೂಗಾಟ? ವಸು ಯಾರ ಮೇಲೂ ರೇಗ್ತಿದ್ದಾಳ ಅದ್ಕೆ. ಬಾ ಹೋಗ್ ನೋಡೋಣ. ಅದ್ಕೆ ಇಲ್ಲೇ ನಿಂತ್ಕೊಂಡು ನೋಡೋಣ ಅದ್ಕೆ. ವಸು, ಬಾ ಅಕ್ಕ, ನೀನ್ ಬಂದಿರೋದು ತುಂಬಾ ಖುಷಿ ಆಗ್ತಿದೆ. ನೀವು ಮತ್ತೆ ಈ ಮನೆಗ್ ಬಂದಿದ್ದು ನಿನಗೆ ಹೇಗ ಅನ್ನಿಸ್ತಿದೆ ವಸು? ಸಂತೋಷ ಆಗ್ತಿದೆ ಅಕ್ಕ. ಆಗ್ಲೇ ನಾನು ಆಡಿದ ಮಾತುಗಳನ್ನ ಮನ್ಸಲ್ಲಿ ಇಟ್ಕೋಬೇಡ.
ಅಖಿಲ್ ಹೇಳ್ದ ಅಂತ ಹಾಗೆ ಪ್ರ್ಯಾಂಕ್ ಮಾಡ್ದೆ ಅಷ್ಟೇ. ಈ ಮನೆ ಬಿಟ್ಟು ಹೋದಾಗ ನಿನ್ಗೇನನ್ನಿಸ್ತು ವಸು? ಮೊದ್ಲು ತುಂಬಾ ಭಯ ಆಯ್ತು ಅಕ್ಕ. ನೀನ್ ತುಂಬಾ ನೆನ್ಪಾಗ್ತಿದ್ದೆ. ಅದಾದ್ಮೇಲೆ ಅದಾದ್ಮೇಲೆ ನಿಧಾನಕ್ಕೆ ಅಭ್ಯಾಸ ಆಯ್ತು. ಅವರು, ನಾನು, ಮಕ್ಕಳು ಆ ಚಿಕ್ಕ ಮನೇಲಿದ್ದಿದ್ದು ಕತೆಗಳು ಹೇಳ್ತಿದ್ದಿದ್ದು ತುಂಬಾ ಖುಷಿ ಆಗ್ತಿತ್ತು. ಆ ಖುಷಿ ಈ ಮನೇಲಿರತ್ತೆ ಅನ್ಕೊಂಡಿದ್ಯಾ? ಏನ್ ನೀವ್ ಹೇಳ್ತಿರೋದು? ಹೌದು ಅದ್ಕೆ, ಇವತ್ತು ಶುಕ್ರವಾರ ಮನೇಲಿ ಧೂಪ ಹಚ್ಚೋದ್ ಬಿಟ್ಟು ಪಾವನಿ ಮೇಲ್ ಹೋಗಿ ವಸು ಜೊತೆ ಕೂತ್ಕೊಂಡು ಹರಟೆ ಹೊಡಿತಿದ್ದಾಳೆ. ನಾನ್ ಧೂಪ ಹಾಕ್ತೀನಿ ಅಂದ್ರೆ ಆಂಟಿ ಬೇಡ ಅಂತಿದ್ದಾರೆ ಅತ್ತೆ. ಬಸ್ರಿಯಾಗಿರೋ ನಾನು ವಸು ಅಕ್ಕ ಧೂಪ ಹಚ್ಚಬಾರ್ದಂತೆ ಅಲ್ವಾ? ಪಾವನಿ ಅಕ್ಕನೇ ಹಚ್ಬೇಕಂತೆ ಅಲ್ವಾ? ನೀನ್ ಬಂದ್ ಹೇಳಿದ್ರೆ ಪಾವನಿ ಧೂಪ ಹಚ್ತಾಳಕ್ಕೆ. ಪಾವನಿ, ನೀನ್ ಹೇಳ್ತಿರೋದ್ ಸ್ವಲ್ಪ ನಿಜಾನೇ ಅಕ್ಕ. ಚಿಕ್ಕ ಮನೇಲಿ ಎಲ್ರೂ ಸೇರಿ ಒಟ್ಟಿಗೆ ಇರ್ತೀವಿ. ಇಷ್ಟು ದೊಡ್ಡ ಮನೇಲಿ ನಮ್ ರೂಮಲ್ಲಿ ನಾವಿರ್ತೀವಿ. ಚಿಕ್ಕ ಮನೇಲಿರೋ ಖುಷಿ ಈ ದೊಡ್ಡ ಮನೇಲಿರಲ್ಲ ಅಕ್ಕ. ಮತ್ತೆ ಈ ಮನೇಲಿ ನೀವುಗಳು ಯಾಕಿದ್ದೀರ ವಸು? ಏನಾಯ್ತು ಅತ್ತೆ? ಕಾಯ ಹಣ್ಣ? ದೇವ್ರ ಹೆಸರು ಹೇಳಿ ನಿಮ್ಮ ಅಮ್ಮನ ಹತ್ರ ಹೂ ಅನ್ಸಿದೀನ್ ಕಣೋ. ಅಂದ್ರೆ ವಸೋತ್ಗೆ ಹೊಟ್ಟೆಲಿರೋ ಮಗುನ ಸಾಯಿಸೋದಕ್ಕೆ ಅಮ್ಮ ಒಪ್ಕೊಂಡ್ರತೆ? ಡೈರೆಕ್ಟ್ ಆಗಿ ಒಪ್ಕೊಳ್ಳಿಲ್ಲ. ನಾವ್ ಹೇಳಿದ್ದಕ್ಕೆ ಎದುರು ಮಾತು ಕೂಡ ಆಡ್ಲಿಲ್ಲ. ಸೈಲೆಂಟ್ ಆಗಿ ಎಲ್ಲ ಕೇಳಿಸ್ಕೊಂಡ್ರು. ಹಾಗಾದ್ರೆ ಅಮ್ಮ ಮೌನವಾಗಿರೋದು ಅಂಗೀಕಾರ ಅಂದಂಗೆ. ಈಗ ನಾವು ಮುಂದೆ ಹೋಗ್ಬೇಕು ಅಷ್ಟೇ. ಅದು ನಾನು ಹೇಳಿದ ಆಯಿಲ್ ತಂದ್ರಾ? ತಗೋತೆ. ಈ ಆಯಿಲ್ 2 ಹನಿ ಕುಡಿಯೋ ನೀರ್ಗೋ ಇಲ್ಲ ತಿನ್ನೋ ಅನ್ನಕ್ಕೋ ಇಲ್ಲ ಹೊಗೆ ಆಡೋ ಜಾಗಕ್ಕೋ ಹಾಕಿದ್ರೆ ಹೊಟ್ಟೆಲಿರೋ ಮಗು ಹಾಗೆ ಸತ್ತೋಗುತ್ತೆ. ಹೇಗಿದ್ರು ನಿಮ್ಮಮ್ಮನ್ಗೆ ದೇವ್ರ ಹೆಸರು ಹೇಳಿದಿನಲ್ಲ, ಆ ದೇವರ ಧೂಪಕ್ಕೆ ಈ ಆಯಿಲ್ ಹಾಕಿ ವಸುವಿಂದ ಹೊಗೆನ ತಗೊಳ್ಳೋ ತರ ಮಾಡಿ ಅವಳ ಹೊಟ್ಟೆಲಿರೋ ಮಗುನ ಸಾಯಿಸ್ಬಿಡೋಣ. ನೀನ್ ಸಾಮಾನ್ಯದೋಳಲ್ಲ ಅತ್ತೆ. ಇಂಥ ಪ್ಲಾನ್ ಎಲ್ಲ ನಿನ್ಗೆ ಬರೋದು. ಬರೀ ಪ್ಲಾನ್ ಮಾಡೋದಲ್ಲ, ಬೇಗ ಅದನ್ನ ಅಪ್ಲೈ ಮಾಡು. ಆಲ್ರೆಡಿ ಶುರು ಮಾಡಿದ್ದೀನಿ ಕಣೋ. ಪಾವನಿ ಧೂಪ ತಗೊಂಡ್ ಬರ್ತಾಳಲ್ವಾ? ಅಂದ್ರೆ ವಸುಗಿಷ್ಟವಾಗಿರೋ ಪಾವನಿ ಕೈಯಿಂದಾನೆ ವಸು ಮಗುನ ಸಾಯ್ಸಕ್ ಹೊಟ್ಟಿದೀವಿ ಅಂತ ಆಯ್ತು. ಆಗ್ಲೇ ಅಲ್ವಾ ನಿಮ್ಮ ಅಮ್ಮನ್ಗೆ ದೇವ್ರ ಮೇಲೆ ನಂಬಿಕೆ ಬರೋದು. ಪಾವನಿ ಹಾಕಿರೋ ಧೂಪ ಇಂದಲ್ಲ, ದೇವ್ರಿಂದಾನೇ ವಸು ಮಗು ಸತ್ತೋಯ್ತು ಅಂತ ಅನ್ಕೋತಾಳೆ. ಸರಿ ಸರಿ, ಬೇಗ ಆ ಕೆಲಸ ಮುಗಿಸುತ್ತೆ. ನೀನ್ ಬರೋ. ಏಯ್ ಹೋಗು, ಧೂಪಕ್ಕೆ ಈ ಎಣ್ಣೆ ಹಾಕು. ನನ್ ಪ್ರೆಗ್ನೆನ್ಸಿ ಹೋಗುತ್ತಲ್ವಾ? ಏಯ್ ನಾಟಕ ಆಡ್ಬೇಡ್ವೆ, ನೀನೇನೀಗ ಬಸ್ರಿ ಅಲ್ಲ.
ಹೊಸೋರೆ, ನೀವು ಮಲ್ಕೊಳ್ಳಿ. ನನ್ಗೇನಾಯ್ತು ರೀ? ಏನೂ ಆಗಿಲ್ಲ ರೀ, ನೀವು ರೆಸ್ಟ್ ಮಾಡಿ. ಪಾವನಿ ಅಕ್ಕ ರೂಮಿಗೆ ಧೂಪ ಹಾಕ್ತಿದ್ರು. ನನಗೆ ತಲೆ ಸುತ್ತಂಗಾಯ್ತು. ಅಲ್ಲಿವರೆಗೂ ಅಷ್ಟೇ ನನಗೆ ನೆನಪಿರೋದು. ಆ ಧೂಪದಿಂದ ಸೈಡ್ ಎಫೆಕ್ಟ್ ಬರುತ್ತಂತೆ ಹೊಸೋರೆ. ಬೇಬಿಗೆ ಪ್ರಾಬ್ಲಮ್ಸ್ ಆಗತ್ತಂತೆ. ಅಂದ್ರೆ ನಮ್ಮ ಮಗು? ಡೋಂಟ್ ವರಿ, ಬೇಬಿ ಸೇಫ್ ಆಗಿದೆ ಅಂತ ಡಾಕ್ಟರ್ ಹೇಳಿದ್ರು. ನಾನು ತಪ್ಪು ಮಾಡ್ಬಿಟ್ಟೆ ಹೊಸೋರೆ. ಮಾರ್ನಿಂಗ್ ನೀವು ನನ್ನ ಜೊತೆ ಇರಿ ಅಂತ ಹೇಳಿದ್ರು ಕೂಡ ನಾನು ಕೇಳದೆ ಆಫೀಸ್ಗೆ ಹೊರಟೋದೆ. ನಾನಿದ್ದಿದ್ರೆ ಈ ರೀತಿ ಆಗ್ತಿರ್ಲಿಲ್ಲೇನೋ. ನೀವಾದ್ರೂ ಎಷ್ಟು ದಿನ ಅಂತ ಆಫೀಸಿಗೆ ಹೋಗದೆ ಮನೇಲೇ ಇರ್ತೀರಾ ರೀ? ಆ ವಿಷಯ ನಿಮ್ಗೆ ಗೊತ್ತಲ್ವಾ? ನೀವಾದ್ರೂ ಸ್ವಲ್ಪ ಕೇರ್ಫುಲ್ ಆಗಿರ್ಬೇಕಾಗಿತ್ತಲ್ವಾ? ನೀವು ತಾಯಿ ಆಗ್ತಿರೋದು ಫಸ್ಟ್ ಟೈಮ್ ಅಲ್ವಲ್ಲ? ಧೂಪ ಹಾಕೋದ್ರಿಂದ ಹೀಗಾಗತ್ತೆ ಅಂತ ನನಗೆ ಗೊತ್ತಿರ್ಲಿಲ್ಲ. ಏನೋ ಮತ್ತು ಬರೋ ತರ ಆಯ್ತು. ಅಲ್ದೇ ಧೂಪದ ಹೊಗೆ ನನಗ್ ಹೊಸ್ತೇನಲ್ಲ ರೀ, ಇವತ್ತೇ ಹೀಗಾಗಿತ್ತು. ಏನೇ ಆದ್ರೂ ಇನ್ಮೇಲೆ ನೀವು ಕೇರ್ಫುಲ್ ಆಗಿರ್ಬೇಕು ಹೊಸೋರೆ. ಡಾಕ್ಟರ್ ಸೀರಿಯಸ್ ಆಗಿ ವಾರ್ನ್ ಮಾಡಿದ್ದಾರೆ. ಮಿನಿಮಮ್ 6 ಮಂತ್ಸ್ ತುಂಬವರೆಗೂ ಹುಷಾರಾಗಿರ್ಬೇಕು ಅಂತ ಹೇಳಿದ್ದಾರೆ. ಏನಾಯ್ತು ಅತ್ತೆ? ವಸುಗೆ ಡೌಟ್ ಬಂದಿದೆ ಕಣೋ. ಈ ಮನೆ ಬಿಟ್ಟು ಹೋಗೋಣ ಅಂತಿದ್ದಾಳೆ. ಅಭಿಭಾವ ಏನ್ ಹೇಳಿದ್ರು ಆಂಟಿ? ಅದೃಷ್ಟ ಇನ್ನು ನಮ್ಮ ಕಡೆಗೆ ಇದೆ. ಮತ್ತೆ ಈ ಮನೆ ಬಿಟ್ಟು ಹೋಗಕ್ಕೆ ಅಭಿಗೆ ಇಷ್ಟ ಇಲ್ಲ. ಅಂದ್ರೆ ನಮಗೆ ಇನ್ನೊಂದು ಚಾನ್ಸ್ ಸಿಕ್ಕಿದೆ ಅಂತಾಯ್ತು. ಅದೇ ಕೊನೆ ಚಾನ್ಸ್ ಕಣೋ ಚಿಕ್ಕೋನೆ. 2ನೇ ಸಲ ಕೂಡ ನಾವು ಫೇಲ್ ಆದ್ರೆ ಈ ಸಲ ಅಂತೂ ಅಭಿಗ್ ಡೌಟ್ ಬಂದೇ ಬರುತ್ತೆ. ಕರೆಕ್ಟ್ ಐತೆ. ಅವನ್ಗೇನಾದ್ರೂ ಡೌಟ್ ಬಂದ್ರೆ ತಕ್ಷಣ ವಸುನ ಕರ್ಕೊಂಡು ಹೊರಟೋಗ್ತಾನೆ. ಅವ್ರು ಹೋದ್ರೆ ಓಕೆ ಭಾವ, ಆದ್ರೆ ನಮ್ಮನ್ ಕಳ್ಸಿದ್ರೇನೆ ಪ್ರಾಬ್ಲಮ್. ನೆಕ್ಸ್ಟ್ ಟೈಮ್ ಖಂಡಿತ ಫೇಲ್ ಆಗ್ಬಾರ್ದು. ಅವಳಿಗೆ ಅಬಾರ್ಷನ್ ಆಗ್ಲೇಬೇಕು. ಹೊಟ್ಟೆಲಿರೋ ಮಗು ಸಾಯ್ಬೇಕು. ಅಂದ್ರೆ ಈ ಸಲ ಒಳ್ಳೆ ಪ್ಲಾನೇ ಮಾಡಬೇಕು. ಅದೇ ನಮ್ಮ ಫ್ಯೂಚರ್ನ ಡಿಸೈಡ್ ಮಾಡೋದು. ಇಲ್ಲ ಅಂದ್ರೆ ವಸುಗ್ ಬಂದಂಗೆ ಅಭಿಗೂ ಡೌಟ್ ಬರುತ್ತೆ. ವಸು ಅಕ್ಕನ ವಿಷಯ ಬಿಡಿ ಭಾವ, ಪಾವನಿ ಅಕ್ಕನ್ ಡೌಟ್ ಬಂದಿರ್ಬೋದೇನೋ. ಅಲ್ಲಿವರೆಗೂ ಅವ್ರು ನಿಮ್ಮ ಹತ್ರ ಮನಸ್ಫೂರ್ತಿಯಾಗಿ ಇರೋದಕ್ಕಾಗ್ತಾ ಇಲ್ವೋ ಏನೋ. ಅಷ್ಟು ಮಾತ್ರಕ್ಕೆ ಅವ್ರನ್ನ ಅಪಾರ್ಥ ಮಾಡ್ಕೊಳ್ತೀರಾ? ಸ್ವಲ್ಪ ದಿನ ತಾಳ್ಮೆ ತೊಗೊಳಕ್ಕಾಗಲ್ವಾ? ಅದು ಗಿಲ್ಟಿ ಫೀಲ್ ಆಗಿದ್ರೆ ಅದನ್ನ ನಾನು ಅರ್ಥ ಮಾಡ್ಕೋತಿದ್ದೆ ರೀ. ಆದ್ರೆ ನೋಡಿ ವಸೋರೆ, ನೀವೇನು ಯೋಚನೆ ಮಾಡ್ತಿದ್ದೀರ ಅಂತ ನನಗೆ ಗೊತ್ತು. ಈ ಮನೆಯಿಂದ ಬೇರೆ ಆಗೋದು, ನಾವು ಮತ್ತೆ ಸಪರೇಟ್ ಆಗಿರೋದು ಅದಾಗ್ದಿರೋ ಕೆಲಸ. ನಿಮ್ಮ ಮನಸ್ಸಲ್ಲಿ ಆಸ್ತಿ ಬಗ್ಗೆ ಬೇರೆ ಏನಾದರೂ ಯೋಚನೆ ಓಡ್ತಾ ಇದ್ರೆ ಅದನ್ನ ಮೊದಲು ತೆಗೆದುಹಾಕಿ. ಈ ವಿಷಯ ಅಮ್ಮನಿಗೇನಾದ್ರೂ ಗೊತ್ತಾದ್ರೆ ತುಂಬಾ ಬೇಜಾರು ಮಾಡ್ಕೊಳ್ತಾರೆ. ಮತ್ತೆ ನಮ್ಮ ಮಧ್ಯೆ ಈ ತರ ಪ್ರಸ್ತಾಪ ಬರಲೇಬಾರ್ದು. ಏನಂದ್ರೆ ಕಾಫಿ.
ಏನಂದ್ರೆ ಕಾಫಿ. ಕುಡಿಯಲ್ವಾ? ದಿನ ಬೆಳಕ್ ಕುಡಿತಿದ್ರಿ ಅಲ್ವಾ? ಕಾಫಿ ಯಾವಾಗ ಕುಡಿಬೇಕು ಅಂತ ನನಗೆ ಗೊತ್ತು. ಕಾಫಿ ದೂರ ಇಡ್ತಿದ್ದೀರಾ ಇಲ್ಲ ನನ್ನ ದೂರ ಮಾಡ್ತಿದ್ದೀರಾ? ನನ್ನ ಕೆಲಸ ನಾನು ಮಾಡ್ಕೊಳ್ತೀನಿ, ನೀವು ಹೋಗಿ ಮಕ್ಕಳ ಬಗ್ಗೆ ನೋಡ್ಕೊಳ್ಳಿ. ಏನಾಯ್ತು ನಿಮ್ಗೆ? ಯಾಕೆ ಹೀಗೆ ಮಾತಾಡ್ತಿದ್ದೀರಾ? ನೀವು ಹೇಗೆ ನಡ್ಕೊಳ್ತಿರೋ ಆ ಥರ ನನ್ನ ಮಾತಿರುತ್ತೆ. ನಾನೇನ್ ಮಾಡ್ದೆ? ನಿಮ್ಮ ಮನಸ್ಸಲ್ಲಿ ಏನಿದೆಯೋ ಅದನ್ನೇ ಮಾಡ್ತಾ ಇದ್ದೀರಾ. ಅಂದ್ರೆ ನಾವು ಯಾವ ರೀತಿ ಯೋಚನೆ ಮಾಡ್ತಿರೋ ಅದೇ ಥರ ನಮ್ಮ ನಡವಳಿಕೆನೇ ಇರುತ್ತೆ. ಹಾಗಾದ್ರೆ ನಿಮ್ ಮನ್ಸಲ್ಲಿ ಏನಿದೆ ಅಂತ ಹೇಳಿ. ಈ ಸುತ್ತಿ ಬೆಳೆಸಿ ಆಡೋದೆಲ್ಲ ಯಾಕೆ? ಅದನ್ನೇ ನಾನು ಹೇಳ್ತಾ ಇರೋದು, ಈ ಸುತ್ತಿ ಬಳಸಿ ಆಡೋದೆಲ್ಲ ಬೇಡ ಅಂತ. ನೀವ್ ಹೇಳೋದು ನನಗೆ ಅರ್ಥನೇ ಆಗ್ತಿಲ್ಲ. ಎಕ್ಸಾಕ್ಟ್ಲಿ. ನೀವು ನನ್ನ ಅರ್ಥ ಮಾಡ್ಕೊಳ್ತಾ ಇಲ್ಲ, ನನ್ನ ಕಡೆಯಿಂದ ಯೋಚನೆ ಮಾಡ್ತಾ ಇಲ್ಲ. ನನ್ನ ಅರ್ಥ ಮಾಡ್ಕೊಳ್ಳೋ ಜವಾಬ್ದಾರಿ ಕೂಡ ನಿಮ್ ಮೇಲಿದೆ. ನೀವು ಕೂಡ ನನ್ನ ಕಡೆಯಿಂದನೂ ಯೋಚನೆ ಮಾಡ್ಬೇಕು. ನಮ್ಮ ಯೋಚನೆ ಒಂದೇ ತರ ಆಗಿರಲ್ವಾ? ಒಬ್ಬರನ್ನ ಒಬ್ರು ಅರ್ಥ ಮಾಡ್ಕೊಳಕ್ಕಾಗ್ತಾ ಇಲ್ವಾ? ಇಷ್ಟು ದಿನ ಅದೇ ಆಗಿದ್ದ, ಮತ್ತೆ ಈಗ ಯಾಕೆ ಈ ಬದಲಾವಣೆ? ಸುತ್ತ ಇರೋ ವ್ಯಕ್ತಿಗಳು ಬದಲಾಗದೆ ಇದ್ರೆ ನಾವು ಕೂಡ ಬದಲಾಗಲ್ಲ. ನೀವು ಹೇಳ್ತಿರೋ ಬದಲಾವಣೆ ನಾನು ನೋಡ್ತಿರೋ ಪರಿಸ್ಥಿತಿಯಲ್ಲಿ ಕಾಣಿಸ್ತಾ ಇಲ್ಲ, ನಿಮ್ಮಲ್ಲೇ ಬದಲಾವಣೆ ಕಾಣಿಸ್ತಾ ಇದೆ. ಆ ಮನೆಯಿಂದ ಬಂದಾದ್ಮೇಲೆ ನೀವು ಬದಲಾಗಿದ್ದೀರಾ. ಆಸ್ತಿಲ ನಂದೇ ಅಂತ ಗೊತ್ತಾದ್ಮೇಲೆ ಆ ಬದಲಾವಣೆ ಇನ್ನೂ ಸ್ಪಷ್ಟವಾಗಿ ಕಾಣಿಸ್ತಾ ಇದೆ. ಏನು ಬೆಳಗ್ಗೆನೆ ಡೋರ್ ಹಾಕೊಂಡಿದ್ಯಾ? ಎಷ್ಟು ತಟ್ಟಿದ್ರು ಯಾಕೆ ತೆಗಿಲಿಲ್ಲ? ಅದು ವಾಶ್ರೂಮ್ ಅಲ್ಲಿ ಇದ್ದೆ ರೀ. ಯಾಕೆ ಗಾಬರಿ ಆಗಿದ್ಯಾ? ಯಾಕೆ ಬೆವರ್ತಾ ಇದೆಯಾ? ಗಾಬರಿ ಏನಿಲ್ವಲ್ಲ. ಇದು ಬೆವರಲ್ಲ ರೀ. ಈಗ ತಾನೇ ಫೇಸ್ ವಾಶ್ ಮಾಡಿ ಬಂದೆ. ಈಗಷ್ಟೇ ಸ್ನಾನ ಮಾಡಿದ್ಯಾ, ಮತ್ತೆ ಫೇಸ್ ವಾಶ್ ಯಾಕೆ? ಅದು ಕಿಚನ್ ನಲ್ಲಿ ಆನಿಯನ್ ಹೆಚ್ಚಬೇಕಾದ್ರೆ ಕಣ್ಣುರಿತು, ಅದಕ್ಕೆ. ಕತೆನ ಚೆನ್ನಾಗೇ ಹೇಳ್ತಾ ಇದೀಯಾ. ಯಾರ ಜೊತೆ ಮಾತಾಡ್ತಿದ್ದೆ? ಏನೋ ಮಾತು ಕೇಳಿಸ್ತಿತ್ತು. ಯಾರು ಇಲ್ಲ ರೀ.
ಅಲ್ಲಿ ಯಾರೋ ಇದಾರೇನೋ ಅಂತ ಡೌಟ್ ಬಂತು. ಯಾರೂ ಇಲ್ಲ. ಏನ್ ಹೇಳ್ತಾಳೆ ನಿನ್ ಮುದ್ದಿನ ತಂಗಿ ವಸು? ನಮ್ಮೇಲ್ ಡೌಟ್ ಬಂದಿದ್ಯಾ? ಡೌಟ್ ಬಂದಿಲ್ಲ ಅಂದ್ರೆ ಆ ಚಿಕ್ಕ ಮನೆಗೆ ವಾಪಸ್ ಹೋಗೋಣ ಅಂತ ಅಭಿ ಹತ್ರ ಯಾಕೆ ಹೇಳ್ತಿದ್ಲು? ನಿನ್ನೆ ಜಸ್ಟ್ ಮಿಸ್ ಆಯ್ತು. ಇಲ್ಲಾಂದ್ರೆ ಎಷ್ಟೊತ್ತಿಗಾಗ್ಲೇ ವಸುಗೆ ಅಬೋರ್ಷನ್ ಆಗ್ತಿತ್ತು. ಬಾಯಿ ಬಡ್ಕೋತಿದ್ಲು. ಪಾಪ ನಮ್ಮತ್ತೆ ಕಷ್ಟಪಟ್ಟು ಪ್ಲಾನ್ ಮಾಡಿದ್ರು. ಅಖಿಲ್ ಲಿಕ್ವಿಡ್ ಪಾಯ್ಸನ್ ಕೂಡ ತಂದಿದ್ದ. ಧೂಪಕ್ಕೆ ಆ ಲಿಕ್ವಿಡ್ ಹಾಕಿದ್ರೆ ಆ ಹೊಗೆನ ಕುಡಿದು ಅದರಿಂದ ವಸು ಮಗು ಸಾಯತ್ತೆ ಅಂತ ಅನ್ಕೊಂಡಿದ್ವಿ. ಯಾಕೆ ಟೆನ್ಷನ್ ಮಾಡ್ಕೊಂಡಿದ್ಯಾ? ಟೆನ್ಷನ್ ಅಷ್ಟೇ ಅಲ್ಲ, ಸೂಸೈಡ್ ಮಾಡ್ಕೊಳ್ಳೋ ಸ್ಥಿತಿನಲ್ಲಿದ್ದೀನಿ. ಅಂತ ಕಷ್ಟ ಏನೇ ಬಂದಿದೆ? ಆ ಕಿತ್ತೋಗಿರೋ ಧೂಪದ ಐಡಿಯಾ ಹೇಳಿ ನನ್ ತಲೆ ತಿಂದ್ಯಲ್ಲ. ನಾನ್ ಪ್ರೆಗ್ನೆಂಟ್ ಅಲ್ಲ ಅಂತ ಅಖಿಲ್ಗೆ ಡೌಟ್ ಬಂದಿದೆ. ಹಾಸ್ಪಿಟಲ್ ಕರ್ಕೊಂಡು ಹೋಗಿ ಸ್ಕ್ಯಾನಿಂಗ್ ಮಾಡಿಸ್ತೀನಿ ಅಂತಿದ್ದಾನೆ. ಅದಕ್ಕೆ ಯಾಕೆ ಟೆನ್ಷನ್ ಮಾಡ್ಕೊಂಡಿದ್ಯಾ? ಹಾಸ್ಪಿಟಲ್ ಬರಲ್ಲ ಅಂದ್ರೆ ಮುಗ್ದೋಯ್ತಲ್ಲ. ಏನ್ ಕಾರಣ ಹೇಳಿ ತಪ್ಪಿಸ್ಕೊಳ್ಳಿ ಹೇಳು. ಬೆಳಗ್ಗೆ ಎದ್ದಾಗಿಂದ ನಾವು ಬಾಯ್ ಬಿಟ್ರೆ ಸುಳ್ತಾನೆ ಹೇಳೋದು. ಏನೋ ಒಂದ್ ಕಾರಣ ಹೇಳಿ ಅಖಿಲ್ನ ಮ್ಯಾನೇಜ್ ಮಾಡು. ಅಖಿಲ್, ಅದ್ಕೆ ಅಖಿಲ್, ಏನದ್ಕೆ? ಅಖಿಲ್ ಎಲ್ಲಿ? ಈಗ ತಾನೇ ಆಚೆ ಹೋದ್ರು ಅತ್ತೆ. ಅಲ್ಲಿ ನೋಡಿ ಬರ್ತಾ ಇದ್ದಾರೆ. ಏನಮ್ಮ? ನನ್ನ ಸ್ವಲ್ಪ ಹಾಸ್ಪಿಟ್ಲ್ ಕರ್ಕೊಂಡು ಹೋಗು. ಏನಾಯ್ತಮ್ಮ? ಬೆಳಿಗ್ಗೆಯಿಂದ ಒಂದೇ ಸಮ ತಲೆ ನೋತಾ ಇದೆಯೋ? ಟ್ಯಾಬ್ಲೆಟ್ ತಗೊಂಡ್ರು ಕಮ್ಮಿನೇ ಆಗ್ತಿಲ್ಲ. ಸರಿ ಅಮ್ಮ, ಹೇಗಿದ್ರು ನಾನು ಹಾರಿಕಾ ಹಾಸ್ಪಿಟ್ಲ್ ಹೋಗ್ತಿದೀವಿ, ನಿನ್ನ ಜೊತೆ ಕರ್ಕೊಂಡು ಹೋಗ್ತೀವಿ. ನೀವ್ಯಾಕೆ ಹಾಸ್ಪಿಟ್ಲಿಗೆ ಹೋಗ್ತಾ ಇದ್ದೀರಾ? ಹಾರಿಕಾಗೆ ಚೆಕಪ್ ಮಾಡ್ಸೋದಕ್ಕಮ್ಮ. ಚೆಕಪ್? ಅದೇ ಅದ್ಕೆ ಇವಳು ಬಸ್ರಿ ತಾನೇ. ಓ, ರೆಗ್ಯುಲರ್ ಚೆಕಪ್? ಅಂತ ಅವಶ್ಯಕತೆ ಇಲ್ಲ ಅತ್ತೆ, ನಾನ್ ತುಂಬಾ ಚೆನ್ನಾಗಿದ್ದೀನಿ. ನಾನ್ ಹೇಳಿದ್ರೆ ಕೇಳ್ತಾನೆ ಇಲ್ಲ. ನೀವಾದ್ರೂ ಹೇಳಿ. ಇಲ್ಲ ಹಾರಿಕಾ, ಬಸ್ರಿ ಆಗಿರುವಾಗ ತಿಂಗಳು ಸ್ಕ್ಯಾನಿಂಗು ಚೆಕಪ್ ಮಾಡಿಸ್ತಾನೆ ಇರ್ಬೇಕು.